ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಪಶ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಾಮಃ. ಚತುರ್ಥಾಧ್ಯಾಯ ತಮೇವ ಶಾಸ್ತ್ರಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ ವಿಶೇಷತೋ ಮೇ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಮ್ಯನ್ವಪಿ ಚಾಹಮೇವ. ಏನು ಹೇಳಿದರು? ಅನಾದಿ ಯೋಗ್ಯತಾಂಚೈವ ಕಲಿವಾಣೀಶ್ವರಾವಧಿ. ಸ್ವಭಾವ ಅನ್ನೋದು ಎರಡು ವಿಧ, ಮುಖ್ಯವಾಗಿ ಸಾತ್ವಿಕರು ರಾಜಸರು ತಾಮಸರು. ಅದರಲ್ಲಿ ಸಾತ್ವಿಕರು ತಾಮಸರು ಎಕ್ಸಾಕ್ಟ್ಲಿ ಆಪೋಸಿಟ್. ಅದರಲ್ಲಿ ಸಾತ್ವಿಕರಲ್ಲಿ ಅತ್ಯುತ್ತಮರು ಅಂದರೆ ವಾಯುದೇವರು, ವಾಣೀಶ್ವರ. ದುಷ್ಟರಲ್ಲಿ ಕಲಿ, ಮಧ್ಯದಲ್ಲಿ ಬರತಕ್ಕಂಥವರೆಲ್ಲ ಅವರು ನಿತ್ಯ ಸಂಸಾರಿಗಳು. ಕೋ ನಿವಾರಯಿತು ಶಕ್ತೋ, ಈ ರೀತಿಯಾದ ವಿಭಾಗವನ್ನು, ಸ್ವಭಾವದಲ್ಲೇ ತ್ರೈವಿಧ್ಯ ಇದೆ ಅನ್ನೋ ವಿಚಾರವನ್ನು ಅಲ್ಲಗಳಿಲ್ಲಕ್ಕೆ ಯಾರಿಗೆ ಸಾಧ್ಯ ಇದೆ? ಯಾಕೆ? ಪ್ರಮಾಣ ಇರೋದರಿಂದ ಒಪ್ಪಲೇಬೇಕು. ಯುಕ್ತಿ ಆಗಮ ಬಲೋದ್ಧತಾಂ. ಒಂದು ಕಡೆ ಯುಕ್ತಿ ಇದೆ, ಆಗಮ ಇದೆ, ಆದ್ದರಿಂದ ಒಪ್ಪಲೇಬೇಕು. ಜ್ಞಾನ ನಮ್ಮಲ್ಲಿ ಜ್ಞಾನ ಕೂಡ ಇರೋದು ಮೂರು ವಿಧಾನೆ. ಹೇಗೆ ಹೇಳಿ? ಯಥಾರ್ಥ ಜ್ಞಾನ, ಮಿಥ್ಯಾಜ್ಞಾನ, ಮಧ್ಯ ಸಂಶಯ. ಯಥಾರ್ಥ ಜ್ಞಾನ ಎಲ್ಲ ಸಾತ್ವಿಕರದು, ಮಿಥ್ಯಾಜ್ಞಾನ ಎಲ್ಲ ತಾಮಸರು. ಇನ್ ಬಿಟ್ವೀನ್ ಒಂದು ಇದೆಯಲ್ಲ ಗೊಂದಲ, ಅದ್ಯಾರದ್ದು? ಸಂಶಯ. ಆ ಕಡೆ ಈ ಕಡೆ ವಾಲ್ತಾ ಇರ್ತಾರೆ. ಆದ್ದರಿಂದಾಗಿಯೇ ಅವರು ನಿತ್ಯ ಸಂಸಾರಿಗಳು. ಅದಕ್ಕೆ ಸಂಶಯಾತ್ಮ ವಿನಶ್ಯತಿ ಅಂದರು. ಒಂದೇ ಈ ರಾಜಸರು ಎಂದೂ ಕೂಡ ಈ ಕಡೆ ಮುಕ್ತಿನೂ ಇಲ್ಲ, ತಮಸ್ಸು ಇಲ್ಲ, ಮಧ್ಯದಲ್ಲಿ ಇದ್ದು ಬಿಡ್ತಾರೆ. ಯಾವಾಗಲೂ ಹಾಗೆ. ಬೇವು ಯಾವಾಗಲೂ ಬೇವೆ, ಅದಕ್ಕೆ ಗಾಬರಿ ಆಗಬೇಕಾಗಿಲ್ಲ. ಮಾವೆ ಯಾವಾಗಲೂ ಮಾವೆ. ಸಾತ್ವಿಕರು ತಾಮಸರೇ. ಅದನ್ನು ಚೇಂಜ್ ಮಾಡೋ ಉದ್ದೇಶ ಇರಬಾರ್ದು, ನಾವು ದೂರ ಇರಬೇಕಷ್ಟೆ. ಬಟ್ ನಮ್ಗೆ ಯಾರೊಂದು ಗೊತ್ತಿಲ್ಲ, ಅದರಿಂದಾಗಿಯೇ ನಮ್ಮ ಪ್ರಯತ್ನ ಮಾಡೋದು ತಪ್ಪಿಲ್ಲ. ಆದರೆ ಅದನ್ನು ಅಲ್ಟಿಮೇಟ್ ಅಂತ ಕೊಡಬೇಕು. ಕಾರಣ ಸ್ವರೂಪ ಗೊತ್ತಿದ್ದರೆ ಪ್ರಯತ್ನ ಮಾಡಕ್ಕೆ ಹೋಗ್ಲೇ ಕೊಡು. ಕಾಲೋ ಹಿ ಅಯಂ ಕೊನೆನ ಅವ್ರು ಬೇರೆ ಲೋಕನೇ, ಸಾಂತಾನಿಕರು ಲೋಕನೇ ಇದೆ. ಇಲ್ಲಿ ನಮ್ಮಲ್ಲಿ ಬರೋದಿಲ್ಲ. ಅವರು ಅಲ್ಲೇ ಹುಟ್ಟು ಸಾವು, ಅಲ್ಲೇ ವ್ಯವಸ್ಥೆ. ಹಾಗೇನೆ ಹೌದು, ಅವರಿಗೂ ಲಿಂಗದೇಹ ಭಂಗ ಇದೆ. ಸ್ಪಷ್ಟ ಹೇಳ್ತಾರೆ ಮಾತನ್ನು, ವಜ್ರಾಸ್ವಾಮಿಗಳು ಬರೆದಿದ್ದಾರೆ. ಅವರಿಗೂ ಲಿಂಗಭಂಗ ಇದೆ. ಇವರಿಗೆ ವಿರಜಾಸ್ಥಾನ, ಅವರಿಗೆ ಗದಾ ಪ್ರಹಾರ, ಇವರಿಗೆ ಹುಂಕಾರ. ಅದರಿಂದ ಮೂರು ಇದ್ದೇ ಇದೆ. ದುಃಖ ಎರಡು ಯಾವಾಗಲೂ ಕಂಬೈಂಡ್. ಬರೀ ಸುಖನೂ ಇಲ್ಲ, ಬರೀ ದುಃಖನೂ ಇಲ್ಲ. ಇವ್ರಿಗೆ ಹಾಗಾದ್ರೆ ಬರೀ ಸುಖ ಸಾತ್ವಿಕರು, ಬರೀ ದುಃಖ ತಾಮಸರು. ಎರಡೂ ಅನುಭವಿಸೋದು ಇವರು. ಅದೇ ಸಂಸಾರ ಅಂದರೆ ಸುಖ ದುಃಖ. ನಿತ್ಯ ಸಂಸಾರ ಯಾವಲ್ಲಿರುತ್ತೆ ಅಂತ ಅರ್ಥ. ಕಾಲೋ ಹ್ಯಯಂ ಯಥೇತ್ಯಾದಿ ನಾನುಮಾ ಜ್ಞಾನಿನೋ ಭವೇತ್ ಅನ್ಯ ಮಾನಿನೋ ಭವೇತ್. ಅನ್ಯ ಶಬ್ದೋ ಹರಿಶ್ರೀ. ಆಮೇಲೆ ಸ್ವಸಮೇಭ್ಯೋ ಅನ್ಯ ವಿವಕ್ಷಯ. ಬ್ರಾಹ್ಮಣೋ ಅನ್ಯತಃ ಆಧಿಕ್ಯಯುಕ್ತ ಕಾಲೋ ವಿವಾದವಾನ್ ಎಂದೂ ಕೂಡ ಈ ತ್ರೈವಿಧ್ಯೆಯಲ್ಲಿ ಇರತಕ್ಕಂಥ ಕಾಲ ಇಲ್ವೇ ಇಲ್ಲ. ಕಾಲೋಹ್ಯ ಅಂದರೆ ಈ ಕಾಲಕ್ಕೆ ಹೀಗಿರ್ಬೋದು, ಮುಂದೆ ಬದಲಾಗತ್ತೆ. ಅವೆಲ್ಲ ಕೆಲವು ನಿಯಮಗಳು ಬದಲಾಗ್ತಾ ಇರ್ತದೆ, ಇದು ಬದಲಾಗೋದೇ ಇಲ್ಲ. ಕಾಲೋಹಿ ಅಯಂ ಯಥೇತ್ಯಾದಿ, ಅನಾದಿ ಮತ್ತು ನಿತ್ಯ ಎರಡೆರಡು. ಅನ್ಯ ಶಬ್ದೋ ಹರಿಶ್ರೀ. ಆಮೇಲೆ ಸ್ವಸಮೇಭ್ಯೋ ಅನ್ಯ ವಿವಕ್ಷಯ. ಅನ್ಯ ಅಂತ ಹೇಳಿದರೆ ಉಳಿದವರು ಅಂತ ಅರ್ಥ. ದೇವರನ್ನು ಬಿಟ್ಟು ಉಳಿದವರಿಗೆ ಅಪ್ಲಿಕಬಲ್, ಉಳಿದವರಿಗೆ ಅಲ್ಲ. ದೇವರಿಗೆ ಲಕ್ಷ್ಮೀನಾರಾಯಣರಿಗೆ ಅಪ್ಲಿಕಬಲ್ ಅಲ್ಲ. ಇದು ಮೂರು ವಿಧ ಅಂಬುದು ಈ ಜೀವಕೋಟಿ ಸಂಬಂಧಪಟ್ಟಿದ್ದೇ ಹೊರತು ಈಶಕೋಟಿಗೆ ಸಂಬಂಧಪಟ್ಟ ವಿಚಾರ ಅಲ್ಲ. ಪ್ರಯುಕ್ತೋ ನೈವ ಶೇಷ ಅನ್ಯ ಶಬ್ದೋ ಪ್ರಯುಕ್ತೋ ನೈವ ದೋಷಾಯ ರುದ್ರಾದಿಷು ಚ ಯುಕ್ತಿತಃ ಉತ್ತಮತ್ವಂತು ಮುಕ್ತಾನಾಮಪಿ ನ ಬ್ರಹ್ಮಣೋ ಭವೇ. ಪ್ರಯುಕ್ತೋ ನೈವ ದೋಷಾಯ ರುದ್ರಾದಿಷು ಚ ಶುಕ್ತಿತಃ. ರುದ್ರಾದಿ ದೇವತೆಗಳಲ್ಲೂ ಕೂಡ ಇದಿದ್ದೇ ಇದೆ. ಅಂದರೆ ದೇವತೆಗಳು ಅಂತಿದೆ. ಅದರಲ್ಲಿ ಏನಾದ್ರು ಸಾತ್ವಿಕರಲ್ಲಿ ಏನಾದ್ರು ದೋಷ ಕಂಡು ಬಂದರೆ ಅದು ಅಸುರಾವೇಶ ನಿಮಿತ್ತ.
ಇವರಲ್ಲಿ ಏನಾದ್ರು ಗುಣ ಕಂಡು ಬಂದರೆ ತಾಮಸರಲ್ಲಿ ಅದು ದೇವತೆಗಳ ರಾಜಸ ಹಾಗೆ ಇರ್ತಾವೆ, ಅವ್ರಿಗೆ ಆವೇಶ ಬೇಕಿಲ್ಲ, ಇರೋದೇ ಆಗಿರ್ತಾರೋ. ಪ್ರಯುಕ್ತೋ ನೈವ ದೋಷಾಯ. ಅದು ಬೇರೆ ಜೀವೋದ್ಭವ ಸ್ಪೆಷಲ್ ಕೇಸ್ಗಳವೆಲ್ಲ. ಜನರಲ್ ಅದು ಆ ಜೀವನ ಬೇರೆ, ಈ ಜೀವನ ಬೇರೆ. ಒಬ್ಬೇ ಜೀವನಲ್ಲಿ ಕೆಟ್ಟದ್ದು ಬಂದರೆ ಅದು ಹಸರಾವೇಶ ಒಳ್ಳೆಯವನಿಗೆ, ಒಳ್ಳೆ ದುಷ್ಟನಿಗೆ ಹಸರ ಒಳ್ಳೆ ಬಂದರೆ ದೇವಾವೇಶ. ಇದ್ರೆ ನಿಸ್ಸಂಸಾರಿ ಬೇಕಿರೋದೇ ಹಾಗೆ. ದೇವತೆಗಳಲ್ಲೂ ಹಾಗೇನೆ ದೈತ್ಯಾವೇಶ ಬರ್ಬೋದು, ಹಸರಾವೇಶ. ಅದರಿಂದ ಪಾರಿಜಾತ ಹರಣ ಕಾಲಕ್ಕೆ ಕೃಷ್ಣನ ಯುದ್ಧಕ್ಕೆ ಬರಲಿಲ್ಲ, ದೈತ್ಯಾವೇಶ. ಅದು ತುಂಬ ಹೊತ್ತಿರೋದು, ಸ್ವಲ್ಪ ತಿಂದು ಹೋಗ್ಬಿಡತ್ತೆ. ಇವತ್ತು ಹಾಲು ತಣ್ಣಗಿರುತ್ತೆ, ಬಿಸಿ ಯಾಕಾಯ್ತದು? ಯಾವ ಉಪಾಧಿ? ಕಾಯಿಸಿದ್ದರಿಂದ ಆಯ್ತು. ಎಷ್ಟೊತ್ತಿರುತ್ತೆ ಉಪಾಧಿ? ಗಂಟೆ ಇರುತ್ತಾ? ನಿಧಾನ ಹೋಗ್ಬಿಡತ್ತೆ. ಅದು ಅರ್ಥ ಮಾಡ್ಕೊಂಡ್ರೆ ಅದು ನ್ಯಾಚುರಲ್ ಅಲ್ಲ. ಆ ಹಾಲಿನ ಬಿಡಿ ಬಣ್ಣ ಹೋಗಲ್ಲ. ಯಾತಕ್ಕದು ಸ್ವಲ್ಪ ಎಷ್ಟು ಕಾಯಿಸಿದ್ರು ಅಷ್ಟೇ. ಅದು ಐಸ್ ಮಾಡಿದ್ರು ಬೆಳಗ್ಗೆ ಇರುತ್ತೆ, ಕುದಿಸಿದ್ರು ಹಾಗೆ ಇರುತ್ತೆ. ಸ್ವರೂಪ ಅದು. ಇದು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಔಪಾಧಿಕ ಬೇರೆ, ಸ್ವಾಭಾವಿಕ ಬೇರೆ. ಪ್ರಯುಕ್ತೋ ನೈವ ದೋಷಾಯ. ಉತ್ತಮತ್ವಂತು ಮುಕ್ತಾನಾಮಪಿ ನ ಬ್ರಹ್ಮಣೋ ಭವೇ. ಆಮೇಲೆ ಮುಕ್ತರಾದ ಮೇಲೂ ಕೂಡ ಇಂದೂ ಕೂಡ ಬ್ರಹ್ಮದೇವರಿಗಿಂತ ಉತ್ತಮರಾಗಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲೂ ತಾರತಮ್ಯದಲ್ಲಿ ಹೈಯೆಸ್ಟ್ ಅವರೇ, ಅಲ್ಲೂ ಹೈಯೆಸ್ಟ್ ಅವರೇ. ಇನ್ನು ಪರಮಾತ್ಮನಿಗೆ ಬ್ರಹ್ಮದೇವರಿಗೆ ಸಮ ಆಗೋದಿಲ್ಲ ಅಂತ ಹೇಳಿದರೆ ದೇವರಿಗೆ ಸಮ ಹೇಗಾಗ್ತಾರೆ? ಆನಂದ ಸಾಮ್ಯ ಅಂಬೋದು ರೂಲ್ಡ್ ಔಟ್, ಎಲ್ಲ ಆ್ಯಂಗಲಲ್ಲೂ ರೂಲ್ಡ್ ಔಟ್. ವ್ಯಕ್ತಿ ಸುಖಸ್ಯ ತು ಭವೇತ್ ನತು ಆಧಿಕ್ಯಂ ಸುಖಸ್ಯ ಚ. ವ್ಯಕ್ತಿ ಸುಖದ ವ್ಯಕ್ತಿ ಆಗುತ್ತೆ ಹೊರತು ಆಯಾ ಜೀವನ ಒಂದು ಬಲೂನ್ ಇದೆ, ಎಷ್ಟು ಜೋರ ಊದ್ಬೋದು ನಾವು, ಎಷ್ಟು ಊದ್ಬೋದು ಅಷ್ಟೇ. ಜಾಸ್ತಿ ಢಮ್ ಅಂದ್ಬಿಡುತ್ತೆ ಸ್ವರೂಪಕ್ಕೆ ತಕ್ಕಂತೆ. ಅದು ಚಿಕ್ಕ ಬಳ್ಳಿ ಇಷ್ಟೇ ದೊಡ್ಡದಾಗ, ಕೆಲವು ಇಷ್ಟ ಆಗ್ಬೋದು, ಕೆಲವು ಇಷ್ಟತ್ತ ಆಗ್ಬೋದು ಅಷ್ಟೇ. ಆದರೂ ಕೂಡ ಏನಲ್ಲ ಅದು ಯೋಗ್ಯತೆ ಪೂರ್ಣ. ಬಲೂನ್ ಪೂರ್ಣ ಊದಿದ್ದಾನೆ, ಆದರೆ ಎಲ್ಲ ಸೈಜ್ ಒಂದೇ ಇಲ್ಲ. ಸೊ ಕ್ವಾಲಿಟಿ ಒಂದೇ, ಕ್ವಾಂಟಿಟಿ ಚೇಂಜ್ ಆಗುತ್ತೆ. ಅರ್ಥ ಆಯ್ತಾ? ಆ ದೃಷ್ಟಿಯಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಸ್ವರೂಪ ಯೋಗ್ಯತೆಗೆ ಫಿಕ್ಸ್ ಆಗಿದೆ, ಅದಕ್ಕಿಂತ ಹೆಚ್ಚು ಆನಂದ ಬರೋದಿಲ್ಲ. ಸ್ವಲ್ಪ ಬಂದರೆ ಅದಕ್ಕೆ ಸೇರಿದ್ದೇನೆ. ಇವತ್ತು ನಾವು ಎಲೆಕ್ಟ್ರಿಕ್ ನಡಿಬೋದು, ಕಬ್ಬಿಣ ತಂತು ಎಳಿತಾವ ಇಲ್ಲ, ಎಲೆಕ್ಟ್ರಿಕ್ಗೆ ಅವಕಾಶ ಇದೆ. ಎಲೆಕ್ಟ್ರಿಕ್ ಹೆಸರೇ ಎಲೆಕ್ಟ್ರಿಕ್, ಈ ಕಬ್ಬಿಣಕ್ಕೆ ಬರೋದಿಲ್ಲ. ಆ ದೃಷ್ಟಿಯಲ್ಲಿ ಸಾತ್ವಿಕ ಜೀವರಲ್ಲಿ ಆನಂದ ಉನ್ನಾಹಕ್ಕೆ ಅವಕಾಶ ಇದೆ. ತಾಮಸರಲ್ಲಿ ದುಃಖ ಉನ್ನಾಹ ಇದೆ. ಸಮಸ್ಯೆ ಕಲಿ ಮೊದಲಾದವರಿಗೆ ದುಃಖ ಅತಿಶಯಿತ ದುಃಖ ಆಗಬೇಕು. ಅವರು ಸಾಮಾನ್ಯರಿಗೆ ಆಗೋದು ಬೇರೆ, ಅವರಿಗೆ ಆಗೋದು ಬೇರೆ. ಅದು ಅದಕ್ಕೆ ಮತ್ತೆ ದುಃಖ ಹೆಚ್ಚಾದ್ರೆ ಬರೀ ಸುಟ್ಕೊಳ್ಳೋದು ಬೇರೆ, ಪೂರ್ತಿ ಬರ್ನ್ ಆಗೋದು ಬೇರೆ. ವ್ಯತ್ಯಾಸ ದುಃಖ ಇಲ್ಲ ಅದರಲ್ಲಿ. ಮತ್ತೆ ಸಾಮಾನ್ಯ ದುಷ್ಟರು ಫಾಲೋಯರ್ಸ್ ಎಲ್ಲ ಸೈನಿಕರಂತವ್ರು ಇರ್ತಾರೆ, ಅವ್ರದ್ದು ಪಾಪಾನೆ ದುಷ್ಟರ ಜೊತೆಗೆ ಇದ್ದಿದ್ದರಿಂದ ಅವ್ರಿಗೆ ದುಃಖ ಸಮಸ್ಯೆ ಆಗುತ್ತೆ. ಆದರೆ ಇವರಿಗಾಗೋದು ಭಾರಿ ದೊಡ್ಡದು, ಮುಖ್ಯಸ್ಥರಿಗಾಗೋ ದುಃಖ ಭಾರಿ ಜಾಸ್ತಿ. ಅಲ್ಲೂ ತಾರತಮ್ಯ ಒಪ್ಕೊಳ್ಬೇಕು. ಎಲ್ಲಿ ಸುಖದ ತಾರತಮ್ಯವನ್ನು ಹೇಳಿದರೋ ಅದೇ ರೀತಿಯಲ್ಲಿ ದುಃಖದ ತಾರತಮ್ಯನೂ ಒಪ್ಕೊಳ್ಳೇಬೇಕು. ಗೊತ್ತಾಯ್ತಾ? ಮತ್ತೆ ಇವರಲ್ಲೂ ಕೂಡ ಅಲ್ಲೇ ಸುಖ ಪ್ರಚುರರು, ದುಃಖ ಪ್ರಚುರರು ಸಮರು ಮೂರಿದೆ. ಮತ್ತೆ ಸಂಸಾರಿಗಳಲ್ಲೂ ಕೂಡ ಹೆಚ್ಚು ಸುಖ ಕಡಿಮೆ ದುಃಖ, ಹೆಚ್ಚು ದುಃಖ ಕಡಿಮೆ ಸುಖ ಈಕ್ವಲ್, ಅದು ಬೇರೆ. ಅವರಲ್ಲೂ ಮೂರು ವಿಧ ಇದೆ. ಮತ್ತೆ ಅದು ಯಾರ ಆಚಾರ್ಯ ಹೇಳಿದ್ದೆ, ಎಲ್ಲರೂ ಹೇಳಿರೋದು. ಮುಖ್ಯ ವೇದವ್ಯಾಸರು ಅದಕ್ಕೆ ಆಚಾರ್ಯ ಕೋಟ್ ಮಾಡೋದು ನಾವು ಹೇಳಿದ್ದೀವಿ ಅಂತ ಆಗಲೇಬಾರದು ಅಂತ ಕೊಟೇಶನ್ ಕೊಡ್ತಾ ಹೋಗ್ತಾರೆ. ವ್ಯಕ್ತಿ ಸುಖಸ್ಯ ತು ಭವೇತ್ ನತು ಆಧಿಕ್ಯಂ ಸುಖಸ್ಯ ಚ. ನಾವು ಮೋಕ್ಷ ಅಂತ ಹೇಳಿದ್ರೆ ಸುಖದ ಕ್ರಿಯೇಟ್ ಆಗೋದಲ್ಲ, ಇರೋದು ಅಭಿವ್ಯಕ್ತಿ ಆಗದೆ ಹೊರತು ಬೇರೆ ಅಲ್ಲ. ಮತ್ತು ಕಸ್ತೂರಿ ಇದೆ ಹೇಗಂದ್ಬಿಟ್ಟೆ ಒಳ್ಳೆ ಸುವಾಸನೆ ಬರೋದು. ಈ ಕಲ್ಲಿನ ಹೇಗಂದ್ರೆ ಕೈ ನೋವಾಗುತ್ತೆ ಅಷ್ಟೇ, ಏನು ಇಲ್ಲ ಒಳಗೆ ಇಲ್ಲ ಅದರೊಳಗೆ. ಅದು ಯಾವುದರಲ್ಲಿ ಯೋಗ್ಯತೆ ಇದೆಯೋ ಅದನ್ನು ಅಭಿವ್ಯಕ್ತಿ ಮಾಡೋದು. ಇದು ಕರೆಂಟ್ ಹೋಗಿದೆ, ಬಂತು, ಲೈಟ್ ಬಂತು ಅಷ್ಟೇ. ಸ್ವಿಚ್ ಹಾಕಿ ಆರಿಸಿದ ಬಂತು. ಎಲ್ಲ ಸುಸೂರು ಸ್ವಿಚ್ ಹಾಕಿ ಕರೆಂಟ್ ಇಲ್ಲದೆ ಹೋದರೆ ಸ್ವಿಚ್ ಮುರಿಯೋವರೆಗೆ ಆರಿಸೋರು ಏನು ಬರೋದಿಲ್ಲ. ವ್ಯಕ್ತಿ ಸೃಷ್ಟಿ ಎರಡು ಭಿನ್ನ ನೆನಪಿರ್ಬೇಕು. ವ್ಯಕ್ತಿ ಇರೋದು ಕಂಡ್ರೆ ವ್ಯಕ್ತಿ, ಇಲ್ಲದ್ ಬಂದರೆ ಸೃಷ್ಟಿ. ವ್ಯಕ್ತಿ ಸುಖಸ್ಯ ತು ಭವೇತ್ ಆಧಿಕ್ಯಸ್ಯ ತು ಅನಿತ್ಯತ್ವೇ ನ ಕಿಂಚಿನ್ ಮಾನವೀಯತೆ. ಆಧಿಕ್ಯ ಅನ್ನೋದು ಏನಿದೆ ಅದು ಅನಿತ್ಯ ಅಲ್ಲ, ಸ್ವರೂಪದಲ್ಲಿ ಅಟ್ಯಾಚ್ ಆಗಿರೋದೇ ಹೊರತು ಬಂದು ಹೋಗ್ತಕ್ಕಂಥದ್ದಲ್ಲ. ಯಾವುದು ಸ್ವರೂಪದಲ್ಲಿ ಆನಂದ ವೃದ್ಧಿ ಅಂತ ಹೇಳಿದರೆ ಆನಂದ ವೃದ್ಧಿಯ ಯೋಗ್ಯತೆ ಅದರಲ್ಲಿದೆ. ಅದು ಇಲ್ದವ್ರಿಗಿಲ್ಲ. ಅದು ಹೇಳಿದ್ನಲ್ಲ, ತಂತಿನ ಎಳೆದು ನೀವು ದೊಡ್ಡದು ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಎಲೆಕ್ಟ್ರಿಕ್ ಎಳಿಬೋದು. ಆ ರೀತಿ ಕೆಲವು ಜೀವರಿಗೆ ಇದೆ, ಅದು ಕೆಲವರಿಗೆ ಅಷ್ಟೇ ಇರೋದು.
ಶೃಣ್ವೇ ವೀರ ಇದಕ್ಕೆಲ್ಲ ಆಧಾರ ಕೊಡ್ತಾರೆ. ಎಷ್ಟು ಜನ ಹೇಳಿದ್ದೀರಿ, ನಿಮ್ಮ ಮತ ಇದು. ನಮ್ಮಲ್ಲಿ ಏನಾಗಿ ಎಲ್ಲ ಮಧ್ವಮತ ಅಂತ ಆಗಿಬಿಟ್ಟಿದೆ. ಅದ ವ್ಯಾಸ ಮತ, ವೇದ ಮತ. ಅದನ್ನ ತಿಳಿಸ್ಕೊಟ್ಟವರು. ಡಿಸ್ಕವರಿ ಬೇರೆ, ಇನ್ವೆನ್ಷನ್ ಬೇರೆ. ಡಿಸ್ಕವರಿ ಅಂದ್ರೆ ಏನು? ಇರೋದನ್ನ ಕಂಡು ಹಿಡಿಯೋದು, ಇರೋದನ್ನ ತೋರಿಸ್ಕೊಡೋದು. ಇದಂದ್ರೆ ಇನ್ವೆನ್ಷನ್ ಅಂದ್ರೆ ಹೊಸ ಸೃಷ್ಟಿ ಮಾಡೋದು. ಗೊತ್ತಾಯ್ತಾ? ಅರ್ಥ ಆಯ್ತಾ? ಈಗ ಮುಚ್ಚೋಗಿದ್ದು ಕಂಡ್ರೆ ಅದು ಡಿಸ್ಕವರಿ. ಕೊಲಂಬಸ್ ಅಮೆರಿಕ ಕಂಡಿಡಿದ, ಸೃಷ್ಟಿ ಮಾಡಿದ ಅಂತನಾ? ಕಂಡಿಡಿದ ಅಷ್ಟೇ. ಕೆಲವು ಒಂದು ನಗರ ಇಲ್ಲ, ಕಟ್ಟಿಸಿದ, ಹೊಸದಾಗಿ ಸೃಷ್ಟಿ ಆಯ್ತು. ಇದು ಅರ್ಥ ಮಾಡಿ. ಸೃಷ್ಟಿಗೂ ಅಭಿವ್ಯಕ್ತಿಗೂ ವ್ಯತ್ಯಾಸ ಗೊತ್ತಿರಬೇಕು. ಸಾಧನೆಯ ಉದ್ದೇಶ ಸೃಷ್ಟಿ ಅಲ್ಲ, ಏನದು? ಅಭಿವ್ಯಕ್ತಿ ಅಷ್ಟೆ. ಅದು ಸ್ವರೂಪ ಅಭಿವ್ಯಕ್ತಿ ಆಗೋದು. ಯಾವ ಬೀಜ ಅಂತ ಬೀಜ ತಂದ ಹಾಕಿದ, ಬೆಳೆದಾಗ ಗೊತ್ತಾಯ್ತು, ಓ ಇಂಥ ಬೀಜಗಳು ಅಂತ ಆಗ ಗೊತ್ತಾಯ್ತು. ಕೆಲವರಿಗೆ ದೊಡ್ಡವರ ಮೇಲೆ ಗೊತ್ತಾಗುತ್ತೆ, ದೊಡ್ಡವರ ಮೇಲೆ ಕೆಟ್ಟವನಾಗಿ ಬಂದರೆ ಕೆಟ್ಟವನು ಅವನು. ಅವಾಗ ಗೊತ್ತಾಯ್ತು ಅಷ್ಟೇ. ಅದಕ್ಕೆ ವಿದುರ ಹೇಳಿದೆ, ಈಗಲೇ ಕೊಂದು ಬಿಡುವನನ್ನ, ಬಿಸಾಕಿಬಿಡು ಹೋಗಲಿ, ಒಂದು ಒಳ್ಳೆದಾಗ ಎಲ್ಲೇ ಸರಿ ಮಾಡೋಣ ಅಂತ. ಸರಿ ಮಾಡ್ಲಿಕ್ಕಾಯ್ತು ಅವನ ಕೈಲಿ ಆಗಲಿಲ್ಲ. ಇವತ್ತು ಕೆಟ್ಟದನ್ನ ಸರಿ ಮಾಡ್ಲಿಕ್ಕೆ ಹೋದ್ರೆ ಒಳ್ಳೆಯದು ಕಟ್ಟ ಹೋಗುತ್ತೆ. ಇವತ್ತು ಗೊತ್ತಾಯ್ತಾ? ಸಾಧ್ಯ ಇಲ್ಲ. ಕೆಡಿಸೋದು ಸುಲಭ, ಸರಿ ಮಾಡೋದಷ್ಟು ಸುಲಭ ಅಲ್ಲ. ಶೃಣ್ವೇ ವೀರ, ಇದೆಲ್ಲ ವೇದ ವಾಕ್ಯಗಳು ಆಚಾರ್ಯ ಕೋಟ್ ಮಾಡಿದ್ದಾರೆ ತಾತ್ಪರ್ಯದಲ್ಲಿ. ಅಲ್ಲಿ ಅರ್ಥನೂ ಹೇಳಿ ವ್ಯಾಖ್ಯಾನದಲ್ಲಿ ಬರೆದಿದ್ದಾರೆ ಆಗಲೇ. ಶೃಣ್ವೇ ವೀರ ಉಗ್ರಂ ದಮಾಯನ್ ಅನ್ಯವನ್ಯಂ ಮತಿ ನೇನೀಯಮಾನ ಏಧಮಾನದ್ಯುಭಯಸ್ಯ ರಾಜ ಚೋಷ್ಕೂಯತೆ ವಿಷ ಇಂದ್ರೋ ಮನುಷ್ಯಾನ್. ವೀರ ಕೇಳು ಅಂತ ಹೇಳ್ತಾರೆ. ಉಗ್ರಂ ದಮಾಯನ್, ಅದಕ್ಕೆ ಕಳ್ಳ ಸುಳ್ಳ ಕೊಲೆಗಡಕ್ಕೆಲ್ಲ ಬೇರೆ ಕೇಸುಗಳು. ಈ ಟೆರರಿಸ್ಟ್ ಬೇರೆ ಕೇಸು. ಟೆರರಿಸ್ಟನ್ನು ಶೂಟ್ ಮಾಡ್ತಾರೆ, ಈ ಕಳ್ಳನ ಶೂಟ್ ಮಾಡಬಾರ್ದು. ಅವನಿಗೆ ಶಿಕ್ಷೆ ಬೇರೆ ವ್ಯವಸ್ಥೆ ಇದೆ, ಇವನು ಬೇರೆ ವ್ಯವಸ್ಥೆ ಇಲ್ಲ. ಉಗ್ರಗಾಮಿ ಏನು ಶಿಕ್ಷೆ ಅಂದರೆ ಕೊಂದಷ್ಟು ಮತ್ತೆ ಏನು ಬೇಕಿಲ್ಲ, ಮುಗಿಸಿಬಿಡಿ ಅಂತಲೇ ಹೇಳ್ಬಿಡ್ತಾರೆ. ಟೆರರಿಸ್ಟ್ ಅದರ ಪದ ಉಪಯೋಗಿಸ್ತಾರೆ. ಉಗ್ರಂ ದಮಾಯನ್ ಅನ್ಯಮನ್ಯಂ ಮತಿ ನೇನೀಯಮಾನ. ಅನ್ಯಮನ್ಯಂ ಮತಿ ನೇನೀಯಮಾನ. ಅನ್ಯ ಅಂದ್ರೆ ಅಪೋಸಿಟ್. ಉಗ್ರ ಅಲ್ದವನು ಸೌಮ್ಯ, ಅವನನ್ನು ಪರಮಾತ್ಮ ಮೇಲೆ ಕೆತ್ತುತ್ತಾನೆ. ಇವನ್ನ ದಮಾಯನ್ ಅಂದ್ರೆ ಕೆಳಗೆ ತುಳಿದು ಬಿಡ್ತಾನೆ. ತುಳಿದು ಒತ್ತುತ್ತಾನೆ, ಅವನ ಮೇಲೆ ಕೆತ್ತುತ್ತಾನೆ. ಒತ್ತಿ ತುಳಿಯೋದು ಬೇರೆ, ಮೇಲೆ ಕೆತ್ತೋದು ಬೇರೆ. ಇದು ವೇದ ಹೇಳ್ತಾ ಇತ್ತು. ಇಬ್ಬರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮೂರನೇ ಏಧಮಾನದ್ದಳು ಉಭಯಶ್ಚ ರಾಜ ಚೋಷ್ಕೂಯತೆ ವಿಷ ಇಂದ್ರೋ ಮನುಷ್ಯ ಅನ್ನೋದು ರಾಜಸರು. ಅವರನ್ನ ಎರಡು ಕಡೆನೂ ಓಡಾಡಿಸ್ತಾನೆ, ಸ್ವರ್ಗ ನರಕ ಇತ್ಯಾದಿಗಳು. ಆಗ್ಲೇಬೇಕು, ಯಾಕಂದ್ರೆ ಈ ಸ್ವರೂಪ ಇರೋದು. ಸಾಧನೆ ಏನೇ ಮಾಡಿಸಿದ್ರು ಕೂಡ ಅದೇನದು ಅವ್ರ ಯೋಗ್ಯತೆ ತಕ್ಕಂತೆ. ಆದ್ದರಿಂದ ವೈಷಮ್ಯ ನಿರ್ಗುಣ್ಯ ಇಲ್ಲ. ವ್ಯಾಲಿಯರ್ನ ಎಂದು ಹಿಂದೆಲ್ಲ ತಪ್ಪುಗಳಾಗಿದೆ. ಯಾರು ಪಾಪ ಒಳ್ಳೆ ಜಡ್ಜ್ಮೆಂಟ್ ಕೊಟ್ಟಿರ್ತಾನೆ ಕೊಲೆಗಡಕನೆ, ಅವನ ಸಂಬಂಧಿಗಳು ಏನು ಮಾಡ್ತಾರೆ, ಜಡ್ಜನ್ನು ಕೊಂದು ಹಾಕಿಬಿಡ್ತಾರೆ. ತಪ್ಪದು. ಯಾಕೆ? ಜಡ್ಜ್ಮೆಂಟ್ ಕೊಟ್ಟವನಷ್ಟೇ. ಆ ಸುಳ್ಳು ಕೊಟ್ಟ ವಿಚಾರ ಬೇರೆ. ಎಲ್ಲ ಫ್ಯಾಕ್ಟ್ಸ್ ಎಲ್ಲ ಹೇಳಿ ಕೊಟ್ಟಾಗ ಅವನನ್ನು ನಾಳೆ ನ್ಯಾಯಸ್ಥಾನಕ್ಕೆ ಯಾರು ಇಷ್ಟಪಡ್ತಾರೆ? ಹಾಗೆಲ್ಲ ಮಾಡಿದ್ರೆ ಮಾಡಿಕೊಂಡು ನ್ಯಾಯನ ಅಕ್ಸೆಪ್ಟ್ ಮಾಡಬೇಕೆ ಹೊರತು ಇವು ಹೊಸ ತಪ್ಪು ಮಾಡಿದರೆ ಅದು ಸರಿ ಹೋಗುತ್ತಾ? ಸಾಧ್ಯ ಇಲ್ಲ. ಏಧಮಾನದ್ದಳು ಉಭಯಸ್ಯ ರಾಜ ಚೋಷ್ಕೂಯತೆ ವಿಷ ಇಂದ್ರೋ ಮನುಷ್ಯ. ಈ ರೀತಿಯಲ್ಲಿ ಮೂರು ವರ್ಗ ಇರೋದನ್ನು ವೇದ ಹೇಳಿತು. ಏಧಮಾನದ್ದಿಟ್ಟು ಪದ ಉಪಯೋಗಿಸಿದರು. ಇದು ಹೊಸ ಪದ. ಏನಂತ ಕೇಳಿದರೆ, ಒಳ್ಳೆಯವರೇ ಇದ್ದಾರೆ, ಅವರೇ ಪಾಪ ಮಾಡ್ತಾರೆ ಅಂತ ಪ್ರಶ್ನೆ ಬಂದರೆ ಅಧಿಕ ಪುಣ್ಯ ಆಗಿದೆ ತೆಗಿಲಕ್ಕೋಸ್ಕರ ಮಾಡ್ತಾರೆ ಅಷ್ಟೇ. ಇದು ಸ್ಪೆಷಲ್ ಕೇಸಿಂಗ್. ಮೂರು ನ್ಯಾಚುರಲ್ ಆಗೋಯ್ತು. ಇದರಲ್ಲಿ ಏನಿದೆ ಅಂದರೆ, ಹೆಚ್ಚು ಹೋಗಿದ್ದು ಕಡಿಮೆ ಮಾಡದೆ ಹೋದರೆ ಏನಾಗುತ್ತೆ, ಅವ್ರಿಗೆ ಜೀರ್ಣ ಆಗೋದಿಲ್ಲ. ಓವರ್ ಈಟಿಂಗ್ ಇದ್ದಾಗ ವಾಂತಿ ಮಾಡಿಸ್ತಾರಲ್ಲ ಹಾಗೆ. ಈಟಿಂಗ್ ಓಕೆ, ಓವರ್ ಈಟಿಂಗ್ ಏನದು? ಅಥವಾ ಸ್ಪೀಡ್ ಬ್ರೇಕರ್. ಓವರ್ ಸ್ಪೀಡ್ ತಪ್ಪದು. ಅದಕ್ಕೆ ಯಾಕೆ ಹಾಕ್ತಾರೆ ಅಂದಲ್ಲ, ಹಂಪ್ಸ್ ಯಾಕೆ ಹಾಕ್ತಾರೆ? ಅದೇ ಪರ್ವತ ಹಂಪ್ ಆಗ್ತಾ ಹಾಕಿರ್ತಾರೆ. ಜೋರು ಹೊಡೆದು ಪಾಲ್ಟಿ ಹೊಡೆದು ಬಿಡ್ತಾರೆ ಅಷ್ಟೆ. ಆದ್ದರಿಂದ ಏಧಮಾನದ್ದಿಟ್ಟು ಅಂದ್ರೆ ಹೆಚ್ಚು ಸಾಧನೆ ಮಾಡೋದಕ್ಕೆ ಅವಕಾಶ ಇಲ್ಲ. ಅಂದರೆ ಹೆಚ್ಚು ಅನ್ನೋದಕ್ಕೆ ಅರ್ಥ ಅಯೋಗ್ಯ ಸಾಧನೆ ಅಂತ. ಉದಾಹರಣೆಗೆ ಒಂದು ಸೈಕಲ್ ಇದೆ, ಸೈಕಲ್ ಭಾರಿ ಸ್ಪೀಡ್ ಅವ್ರು ಏನಾಗುತ್ತೆ, ಸ್ಕಿಡ್ ಬಿದ್ದು ಬಿಡ್ತಾರೆ ಅಷ್ಟೇ. ಅದಕ್ಕೊಂದು ಫಿಕ್ಸ್ ಆಗಿರುತ್ತೆ. ಸ್ವಲ್ಪ ಆ ಕಡೆ ಪರವಾಗಿಲ್ಲ, ಅಥವಾ ಒಂದು 5 ಅಡಿಗೆ ಹೆಚ್ಚು ಕಡಿಮೆ ಆದರೆ ದೋಷ ಇಲ್ಲ. ಆದರೆ ಸಿಕ್ಕಾಪಟ್ಟಿ ಮಾಡಿದ್ರೆ ಏನಾಗುತ್ತೆ, ಸ್ವಲ್ಪ ಪೂಜೆರು ತಡ್ಕೊಡೋದು, ಜಾಸ್ತಿ ಬರ್ಸ್ತಾ ಬಿಡುತ್ತಲ್ಲ ಆತ. ಅದರಿಂದ ಇದಷ್ಟೇ. ಎಷ್ಟೋ ಸರ್ತೆ ಇವೆಲ್ಲ ವೋಲ್ಟೇಜ್ ಜಾಸ್ತಿ ಬಂದ್ಬಿಟ್ಟಾಗ ಏನಾಗುತ್ತೆ, ಎಷ್ಟೋ ಹೋಗಿಬಿಡುತ್ತೆ. ಎಷ್ಟು ಹೋದ ವರ್ಷ 2 ವರ್ಷದ ಕೆಳಗೆ ಆಯ್ತದು. ಎಷ್ಟು ಸಾವಿರಾರು ಟಿವಿಗಳು ಹೊರಟು ಒಂದೇ ಸರ್ತಿಗೆ. ಒಂದು ಇದು ಸಿಡ್ಲು ಹೊಡಿತಾ ಕಾಲಕ್ಕೆ ಏನೋ ಇದಾಯಿತು. ಆ ಕ್ಷಣಕ್ಕೆ ಆನಿದ್ದೆಲ್ಲ ಹೊರಟೋಯ್ತು. ಅದ್ಯಾಕೆ ಜಾಸ್ತಿ ತಡ್ಕೊಳ್ಳೋ ಶಕ್ತಿ ಇದಕ್ಕಿಲ್ಲ. 230 ಮೇಲೆ ಹೋದರೆ ಅದಕ್ಕಾಗಲ್ಲ, ಅದು ಕಡಿಮೆ ಮಾಡ್ತಾರೆ. ಅದು ಅಲ್ಲಿರೋದು ಬೇರೆ. ಫ್ಯಾಕ್ಟ್ರಿಗಳಿಗೆ ಕೊಡೋದು ಜಾಸ್ತಿ ಕೊಡ್ತಾರೆ, ಇದಕ್ಕೆ ಎಷ್ಟು ಕೊಟ್ಟರೆ ಕೆಲಸ ಆಗಲ್ಲ. ಮನೆಗೆ ಇವೆಲ್ಲ ಬೇಕಿಲ್ಲ. ಸೊ ಕೇಳು, ಸಂಬೋಧನೆ ಹೌದು ನೋಡು ಅಂಥೇಳಿ ಕೇಳಿ ಉಪದೇಶ ಮಾಡೋದು. ವೇದವಾಕ್ಯ ಉಪದೇಶ ಮಾಡ್ತಾ ಇದೆ. ವೇದಗಳೆಲ್ಲ ಅನುಶಾಸನ ಮಾಡೋದು. ಆರ್ಡರ್ ಅಂತೀವಲ್ಲ, ವೇದಗಳೆಲ್ಲ ಆರ್ಡರ್.
ಅಲ್ಲಿಗಾಯ್ತು. ಇದಿಷ್ಟು ವೇದ ಆಯಿತು. ಮುಂದೆ ಹೇಳ್ತಾರೆ, ಪರಾ ಪೂರ್ವೇಶಾಂ ಸಖ್ಯಾ ಪ್ರಣಕ್ತಿ ವಿತರ್ತುರಾಣು ಅಪರೇಭಿರೇತಿ ಅನಾನುಭೂತಿರವಧೂನ್ವಾನಃ ಪೂರ್ವೀರಿಂದ್ರ ಶರದ ತರ್ತರೀತಿ. ಅಲ್ಲಿ ನೋಡಿ, ಪರಾ ಪೂರ್ವೇಶಾಂ ಸಖ್ಯಾ ವೃಣಕ್ತಿ. ಅಯೋಗ್ಯರೇನಿದ್ದಾರೆ ಅವ್ರು ಭಕ್ತಿ ಮಾಡ್ಲಿಕ್ಕೆ ಹೋದ್ರು ಪರಮಾತ್ಮ ಅಕ್ಸೆಪ್ಟ್ ಮಾಡೋದಿಲ್ಲ. ಅವರು ಗೊತ್ತಾಯ್ತು. ಉದಾಹರಣೆಗೆ ಸ್ಮಗಲ್ಡ್ ಡೊನೇಷನ್ ತಗೊಂಡೋಗಿ ಬಂದರೆ ಸ್ಮಗಲ್ಡ್ ಅಂತ ಗೊತ್ತಾದ್ರೆ ಏನು ಮಾಡಬಾರ್ದು, ಅದನ್ನು ಇಸ್ಕೋಬಾರ್ದು. ಇವನು ಪಾರ್ಟಿ ಆಗ್ತಾನೆ. ಗೊತ್ತಾಯ್ತಾ? ಕೆಲವರೆಲ್ಲ ದೇವ್ರ ಜೊತೆ ಸಂಧಾನ ಇದ್ದಾಗ ಲೆಕ್ಕ ಲಂಚ ಹಾಕಿ ವರ್ಷಕ್ಕೆ ಲಂಚ ಹಾಕಿ ಪುಂಡಿಗೆ ಹಾಕಿಬಿಡ್ತೇವೆ ಅಂತೇಳಿ ಅದು ದೇವ್ರನ್ನ ಶಾಮೀಲು ಮಾಡ್ಕೊಳ್ಳೋಕೆ ಹೋಗ್ತಕ್ಕೆ ಸಾಧ್ಯ ಇದೆಯಾ? ದೇವರು ಸ್ವೀಕಾರನೇ ಮಾಡೋದಿಲ್ಲ. ಪಿಡಿಯರು ನಿನ್ನ ದ್ವೇಷಗಳಿಂದೇನೂ ಬಂದರು, ರಂಗ ನಿನ್ನ ಕೊಂಡಾಡುವ ಮಂಗಳ. ಅವನು ಹರಿದ್ವೇಷಿ ಅಂತ ಗೊತ್ತಾದ್ರೆ ಏನು ಮಾಡಬಾರದು, ಅದು ಅಕ್ಸೆಪ್ಟ್ ಮಾಡಬಾರ್ದು, ತಪ್ಪದು. ಅದನ್ನೇ ಏನಂತ ಕರೆದರು, ಪೂರ್ವೇಶಾಂ ಸಖ್ಯಾ ವೃಣಕ್ತಿ. ಅವ್ರೇನಾದರೂ ಭಕ್ತಿ ಮಾಡೋ ಅವಕಾಶ ಬಂದರೆ ದೇವರನ್ನು ಕೊಡೋದಿಲ್ಲ ಅವರಿಗೆ. ಇವರಿಗೂ ಹಾಗೇನೆ. ವಿತರ್ತರಾಣು ಅಪರೇಭಿರೇತಿ. ಆದರೆ ಯೋಗ್ಯರಿದ್ದಾರೆ. ಅದು ದುರ್ಯೋಧನ ಅಷ್ಟೆಲ್ಲ ಕೊಟ್ಟರು ಟ್ರಾಪ್ ಮಾಡಕ್ಕೆ ಟ್ರೈ ಮಾಡ್ದ. ಕೃಷ್ಣ ಔಟ್ ಅಂಡ್ ರಿಜೆಕ್ಟ್ ಮಾಡ್ದ. ಇದೆ ಸಖ್ಯಾ ವೃಣಕ್ತಿ, ಬೇಕಿಲ್ಲ ಅಂತ ಹೇಳಿದ. ಅದು ಸುಧಾಮನಿಗೆ ಕೊಟ್ಟಿದ್ದು ಭಾರಿ ಕೊಲ್ಪ, ಅದೇನು ಅಲ್ಲಿ ನೆಗ್ಲಿಜಿಬಲ್, ಅದು ಭಾರಿ ರಿಸೀವ್ ಮಾಡಿದೆ. ಭಕ್ತಿ ನೋಡಿದ. ಇದೆಲ್ಲ ಸುಧಾಮನ ಕತೆಗೆ ದುರ್ಯೋಧನ ಕತೆಗೆ ಅಪ್ಲೈ ಮಾಡಿಲ್ಲ. ಇದೆಲ್ಲ ವಿತರ್ತರಾಣು ಅಪರೇಭಿರೇತಿ ಅನಾನುಭೂತಿ ಅವಧೂನ್ವಾನಃ ಪೂರ್ವೀರಿಂದ ಶರದ ತರ್ತರಿ. ಅನಾನುಭೂತಿಗಳು ಅಂದ್ರೆ ಏನು? ಯಾರು ದೇವರ ಮಹಿಮೆಯನ್ನ ಅನುಭವಕ್ಕೆ ತಂದ್ಕೊಳ್ಳೋಕೆ ಸಾಧ್ಯ ಇಲ್ಲ. ಬಾಯಲ್ಲಿ ಹೇಳೋದು ಅವೆಲ್ಲ ಬೇರೆ, ಓದೋದು ಬಾಯಲ್ಲಿ ಹೇಳೋದೆಲ್ಲ ಮಾಡಿಬಿಡೋದು. ಗಿರಿ ಹೇಳಿದ್ರು ಕಲ್ತು ಬಾಯಿಪಾಠ ಮಾಡೋದು ದೊಡ್ಡದಲ್ಲ. ಯಾರಿಗೆ ಅನುಭವಕ್ಕೆ ಬರೋದಿಲ್ಲ. ಅನುಭವಕ್ಕೆ ಯಾರಿಗೆ ಬರುತ್ತದೋ ಸ್ವರೂಪ ಯೋಗ್ಯತೆ ಇದ್ರೆ ಮಾತ್ರ ಹೇಳೋದು, ಅನುಭವಕ್ಕೆ ಬರೋದಿಲ್ಲ. ಆ ರೀತಿ ಇರೋದ್ರೆ ಶರದ ತರ್ತರಿ ಅಂದರೆ ಶಾಶ್ವತಿ ಸಮಾಹ, ಫಾರ್ ಎವರ್ ಅಂತ. ಇದರಲ್ಲಿ ವ್ಯತ್ಯಾಸ ಇಲ್ಲ, ಸ್ವರೂಪದಲ್ಲಿ ವ್ಯತ್ಯಾಸ ಆಗೋದಿಲ್ಲ. ಆದ್ದರಿಂದ ದೇವರು ಅಯೋಗ್ಯರು ಮಾಡೋ ಭಕ್ತಿಯನ್ನು ಒಪ್ಪೋದಿಲ್ಲ. ಯಾಕಂದ್ರೆ ಭಕ್ತಿ ಅಲ್ಲ ಅದು, ಭಕ್ತಿಯನ್ನು ನಾಟಕ ಮಾಡ್ತಾನೆ, ಆದ್ದರಿಂದ ಒಪ್ಪೋದಿಲ್ಲ. ಇವರು ದ್ವೇಷ ಮಾಡ್ತಾರೆ, ಅದನ್ನು ಒಪ್ಪೋದಿಲ್ಲ. ಯಾಕಂದ್ರೆ ದ್ವೇಷ ಕೂಡ ಏನು ಡಿಸ್ಗಸ್ಟ್ ಆಗಿ ಮಾಡಿದ್ದೆ ಹೊರತು ಸ್ವರೂಪದ ದ್ವೇಷ ಅಲ್ಲ. ಎಷ್ಟೊತ್ತು ಮಕ್ಕಳನ್ನ ಜೋರಾಗಿ ಹೊಡೆದು ಬಿಡ್ತಾರೆ, ತುಂಬ ಓಡಾಡಿಸ್ಬಿಟ್ರೆ. ಆಮೇಲೆ ತಾವೇ ಸಮಾಧಾನ ಒಳ್ಳೆಗೆ ಶುರು ಮಾಡಿ ತಾವೇ ಸಮಾಧಾನ ಮಾಡ್ತಾರೆ. ಅದಕ್ಕೆ ಅವ್ರು ಬೇಕು ಅಂತ ಹೊಡೆದಿದ್ದಲ್ಲ, ಪಾಪ ಅವ್ರಿಗೆ ಏನೋ ಇವರಿಗೆ ಇದಾಗಿದೆ, ಅವ್ರು ರೇಗಿಸ್ತಾ ಇದ್ದ ಸಿಟ್ಟು ಬಂದ್ಬಿಡುತ್ತೆ ಅಷ್ಟೇ. ಆ ರೀತಿ ಅದು ಕೂಡ ಅಷ್ಟೇ. ಅದೇ ಹೇಳಿದ್ದು, ಬೇರೆ ಕಡೆ ಹೋಗೋದಿಲ್ಲ, ಅಲ್ಲೇ ಹೋಗ್ಬೇಕು. ಯಾಕಂದ್ರೆ ಗೊತ್ತದಕ್ಕೆ ಇದು ಹೊಡೆದಿರೋದು ಬೇರೆ, ಇದು ಕಾರಣ ಬೇರೆ. ಅದಕ್ಕೇನು ಎಜುಕೇಶನ್ ಏನೂ ಇಲ್ಲ, ಅದು ಮನಸ್ಸೇ ಹೇಳುತ್ತೆ ಇವಳು ಒಳ್ಳೆಕಾಗೋದು, ಕೆಟ್ಟದಿಂದ ಹೊಡೆಯೋಕೆ ಸಾಧ್ಯ ಇಲ್ಲ ಅಂತ. ಸ್ವಭಾವ. ಆ ರೀತಿ ಹೇಳೋದಕ್ಕೆ ಏನಂತಾರೆ? ಸ್ವಭಾವ. ಅದಕ್ಕೆ ದಾಸ ಹೇಳ್ತಾರೆ, ಅನ್ಯಾವಾರ್ತೆಗೆ ಪೋಗಲಿಸದವನ ಸದಾ ನಿನ್ನಂಗ್ರಿಯೋಳು ನಿಲ್ಲಿಸು. ಗೊತ್ತಾಯ್ತಾ? ಬೇರೆ ಕಡೆ ಹೋಗೋದಂತೆ ನೋಡಕ್ಕೆ ಯಾವಾಗಲೂ ಕೂಡ ನನಗೆ ಗೊತ್ತಿಲ್ಲದೆ ಏನಾದ್ರು ತಪ್ಪು ಮಾಡಿದರೆ ಅವಕಾಶ ಕೊಡಬೇಡ ಅಂತ ಪ್ರಾರ್ಥನೆ ಮಾಡ್ತಾರೆ. ಎಷ್ಟೊತ್ತತ್ತು ಒಳ್ಳೆ ಜ್ಞಾನಿಗಳು ಒಳ್ಳೊಳ್ಳೆ ಸ್ತೋತ್ರ ಬರೆದವರು ಇರ್ತಾರೆ ಪಾಪ. ಇನ್ನು ಫಲ ಕೇಳಬಾರ್ದು ಎಲ್ಲ ಇದೆ. ಆದರೆ ದೇವರೇ ಒಂದು ಸತ್ತು ಏನಾಗುತ್ತೆ ನಮಗೆ, ಯಾವುದೋ ಒಂದು ಭಾಳ ದುಃಖದೊಳಗೆ ಫಲ ಕೇಳಬೇಕು ಅಷ್ಟು ಕೇಳಿಬಿಡ್ತೇವೆ. ನೀನು ಕೊಡಬೇಡ, ಕೊಡ್ತಾರೆ, ನೀವು ಕೊಡಬೇಡ. ಯಾಕೆ? ನೀವು ತಗೊಳ್ಬಾರ್ದು ಗೊತ್ತಿದೆ ನನಗೆ, ಕೂದಿದೆ, ಅದಕ್ಕೆ ನೀನು ಕೊಡಬೇಡ. ಎಷ್ಟೋ ಜನ ಹಿಂದಿನ ಕಾಲಕ್ಕೆ ಅದು ಈಗ ಕಡಿಮೆ ಆಗಿದ್ದಾರೆ. ಏಕಾಶಿ ಸಾಯೋ ಪ್ರಸಾದ ನೀರು ಹಾಕಬೇಡ್ರಿ ಬಾಯಲ್ಲಿ, ಮೊದಲೇ ಹೇಳಿ ಅಡೋಸ್ ಮಾಡಿಬಿಡ್ತಿದ್ರು. ಯಾಕೆ ಅವ ನಮಗೆ ಗೊತ್ತಿರಲ್ಲ, ಆದ್ದರಿಂದ ನೀರು ಕೂಗ್ತೇವೆ ನಾವು, ಆದರೂ ಹಾಕಬೇಡಿ. ಗೊತ್ತಾಯ್ತಾ? ಇದು ಸಂತ ಅಷ್ಟರ ಮಟ್ಟಿಗೆ ನಾವು ಎಚ್ಚರ ಇರಬೇಕು. ಅದಕ್ಕೆ ದೇವ್ರ ಫಲ ಕೇಳಬಾರದು ಗೊತ್ತಿದೆ, ಕೇಳೋದಿಲ್ಲ ಅಂತ ಇಟ್ಕೊಂಬೇಡ. ಅಕಸ್ಮಾತ್ ಕೇಳೋ ಪ್ರಸಂಗ ಬಂದುಬಹುದು, ಹೇಳೋಕ್ಕಾಗೋದಿಲ್ಲ. ದೇವ್ರು ನೀನು ಕೊಡಬೇಡ. ಕೊಟ್ಟರೆ ಏನಾಗುತ್ತೆ? ನಾವು ಧರ್ಮ ಮೀರದಂತೆ ಆಗುತ್ತೆ. ಇದು ಬಹಳ ಮುಖ್ಯವಾದ ಮಾತು. ಎಷ್ಟರ ಮಟ್ಟಿಗೆ ಅವರಿಗೆ ಇದಾಗಿದೆ ಅಂತ ಕೇಳಿದರೆ, ತಮ್ಮ ವೀಕ್ನೆಸ್ ಅರ್ಥ ಆಗಿರೋದ್ರಿಂದ ಮಧ್ಯೆ ಹೇಳಿಬಿಟ್ಟಿದ್ದಾರೆ, ಕೇಳಿದ್ರು ಕೊಡಕೂಡ್ದು ಅಂತೇಳಿ. ಡಾಕ್ಟ್ರು ಹೇಳ್ತಾರೆ, ಮಕ್ಕಳು ಕೇಳಿದ್ರೆ ಕೊಡಬೇಡಿ ಅಂತಾನೆ ಹೇಳ್ತಾರೆ. ಕೇಳಿ ಏನೋ ಅವ್ನು ಮರೆಸಿಬಿಡಿ, ಅದನ್ನು ಕೊಡ್ಲಿಕ್ಕೆ ಹೋಗಬೇಡಿ, ಅವ್ರಿಗೆ ರೋಗ ಉಲ್ಬಡಿಸ್ಬಿಡುತ್ತೆ. ದಿವೇ ಯಾರು ಅದೇ ನಾ ಕೇಳಿದ್ದಲ್ಲ, ಕೇಳಬೇಡಿ ಅಂತ ಹೇಳಿದ್ದಾರೆ. ಕೊಟ್ಟರೆ ಬೇಡ ಅಂತ ಹೇಳಬೇಕಾಗಿಲ್ಲ. ದೇವ್ರು ಕೊಟ್ಟ ಬಿಡ್ಲಿಕ್ಕಾಗತ್ತಾ? ಅವರಾಗಿ ಕೊಡೋದು ಬೇರೆ, ಕೇಳಿಸ್ತಾರೆ. ಎಷ್ಟೋ ಜನ ಒಂಚೂರು ಕೇಳೋ ಸಿಕ್ಕಾಪಟ್ಟೆ ಪುಟ್ಟ ಮಾಡಿರ್ತಾರೆ, ಕೇಳಿ ಇರೋದಿಲ್ಲ, ಕೇಳೋದೇ ಇಲ್ಲ ಅಂತ ಬೈತಾರೆ. ತೆಗೆದಿದ್ದೆಷ್ಟು ಕೇಳಿ ಹಾಕ್ಸ್ಬಿಟ್ಟಿರ್ತಾರೆ, ಆಸೆಬಿಡೋದು ಬೈತಾರೆ ಅವರು. ಅದು ಕೇಳೋದು ತಗೊಳ್ಳೋದು ಬೇರೆ, ಅದಾಗಿ ಬರೋದು ಬೇರೆ. ಯದೃಚ್ಛಾ ಲಾಭ ಸಂತುಷ್ಟ, ಯಾವಾಗಲೂ ಅಕ್ಸೆಪ್ಟ್ ಮಾಡಬೇಕು. ದಿವೇ ಸದೃಶೀರನ್ಯಮರ್ಭ್ಯಂ ಅರ್ಧಂ ಕೃಷ್ಣ ಅಸೇಧ ಅಪ ಸದ್ಮನೋ ಅಜಾಹ ಅಹಂ ದಾಸ ವೃಷಭೋ. ಇಲ್ಲಿ ಬೇರೆ ಕಡೆ ಕೋಟ್ ಮಾಡಿ, ಇಲ್ಲಿ ಕೋಟ್ ಮಾಡಿದ್ದಾರೆ, ಅದನ್ನೆಲ್ಲ ತಾತ್ಪರ್ಯದಲ್ಲಿ ಕೋಟ್ ಮಾಡಿದ್ದಾರೆ. ವಸ್ತ್ರಯಂತೋ ತವ ವ್ರಜೇ ಚಿನಂ ಶಂಬರಂಚ, ಅಲ್ಲೂ ಕೂಡ ದೃಷ್ಟಾಂತ ಕೊಡ್ತಾರೆ. ದಿವೇ ಸದೃಶೀಹಿ ಅನ್ಯಮರ್ಥಂ ಕೃಷ್ಣ ಅಸೇಧತ್
ಅಪಹ ಸದ್ಮನೋಜಾ ಅಹಂ ದಾಸಾ ವೃಷಭ ವಸ್ತ್ರಯಂತಹ ಆಮೇಲೆ ಅದೌರಜೆ ವರ್ಚಿನಂ ಶಂಬರಂ ಛ ಇದೆಲ್ಲ ಹೇಳಬೇಕಾದ್ರೆ ದೇವದೈತರ ಸ್ವಭಾವವನ್ನು ಹೇಳ್ತಾ ಎಷ್ಟೇ ಆದರೂ ಕೂಡ ಏನೇ ಆದರೂ ಕೂಡ ಸ್ವರೂಪ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಪಹ ಅಂದರೆ ಕರ್ಮಗಳು ಅಂತ, ಅವರವರ ಕರ್ಮಗಳಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಸ್ವರೂಪದಲ್ಲಿ ಇದ್ದವನು ಭಾರಿ ಬೈದು ಬಿಟ್ಟರೆ ಸುಮ್ಮನೆ ಕೂತಿರ್ತಾನೆ, ಒಪ್ಪದೆ ಮಾಡ್ತಾನೆ, ಓದಷ್ಟೇ ಮತ್ತೆ ಮಾಡಿಬಿಡ್ತಾನೆ. ಯಾಕಂದ್ರೆ ಅವನಿಗೆ ಬಿಡೋ ಉದ್ದೇಶ ಇಲ್ಲ. ಇವ್ರು ಒಳ್ಳೆಯವನೊಮ್ಮೆ ತಪ್ಪು ಮಾಡ್ತಾನೆ, ತಪ್ಪು ಅಂತ ಗೊತ್ತಾದ್ಮೇಲೆ ಯಾರು ಮಾಡಿ ಅಂದ್ರೂ ಮಾಡೋದಿಲ್ಲ. ಇದು ಬಹಳ ಶಲ್ಯರಾಜ ದುರ್ಯೋಧನ ಪಕ್ಷಕ್ಕೆ ಹೋದ, ಆದ್ರೆ ಹೋಗ್ಬೇಕಾದ್ರೆ ಸ್ಪಷ್ಟ ಹೇಳಿದ ಏನಂತ, ಮೋಸ ಮಾಡಿ ಕರ್ಕೊಂಡಿದ್ದಾನೆ, ನಾನು ಮೋಸಕ್ಕೊಳಗಾಗ್ಬಿಟ್ಟಿದ್ದೇನೆ, ಹೋಗ್ತೇನೆ ಅಷ್ಟೇ, ಆದರೆ ಏನನ್ನು ಬಯಸೋದಿಲ್ಲ, ನಾನು ಅವನಿಗೆ ಗೆಲುವಾಗಲಿ ಅಂತ ಇಷ್ಟಪಡೋದಿಲ್ಲ ಅಂತ ಹೇಳಿದ. ದುರ್ಯೋಧನ ಅರ್ಥ ಮಾಡ್ಕೋಬೇಕಾಗಿತ್ತು, ಅವ್ನು ನಮ್ಮ ಕಡೆ ಬಂದರೆ ಹತ್ತಿರದ ಸಂಬಂಧ ಒಳ್ಳೆಯವರು ಬೇರೆ, ಎಳ್ಕೊಂಡ್ಬಂದರೆ ಲಾಯಲ್ಲ ಇರ್ತಾನ, ಇರ್ಲಕ್ಕೆ ಸಾಧ್ಯ ಇದೆಯಾ, ಅದು ಮುಖ್ಯ ಅಲ್ಲ. ಒಡಗೆ ತಂದುಬಿಟ್ಟು ಇಷ್ಟೇ ಸಾಕು ಅವನಿಗೆ. ಶತ್ರು ಪರವಾಗಿಲ್ಲ, ಏನಾಗಬಾರ್ದು, ಅವ್ರ ಕೈಕಾಲು ಮುರಿಬೇಕು. ಈ ದೃಷ್ಟಿ ಅವನು ತೀರಾ ಕಾಮನ್ ಸೆನ್ಸ್ಗೆ ಗೊತ್ತಾಗುತ್ತೆ. ಅಂಥವ್ರು ನಂಬ್ಕೊಂಡ್ಬಿಟ್ರೆ ಏನಾಗುತ್ತೆ, ದ್ರೋಹ ಮಾಡ್ತಾರೋ ಇಲ್ಲೋ. ಆ್ಯಕ್ಚುಲಿ ಅದು ದ್ರೋಹ ಅಲ್ಲ, ಒಳ್ಳೆ ಕೆಲಸಕ್ಕೆ ಮಾಡೋದನ್ನು ದ್ರೋಹ ಅನ್ಸೋದಿಲ್ಲ, ಬಟ್ ಇವನು ಅನ್ಕೊಳ್ಳೋದಿಲ್ಲ. ಅದನ್ನೆಲ್ಲ ಯೋಚನೆ ಮಾಡಿದ್ರೆ ದುರ್ಯೋಧನ ಈ ರೀತಿ ಮಾಡಿ ಟ್ರ್ಯಾಪ್ ಮಾಡ್ತಾ ಹೊರಟೆ. ಎಲ್ಲರೂ ಕೂಡ ಎಲ್ಲರೂ ಟ್ರ್ಯಾಪಾಗಿ ಸಿಕ್ಕವರೇ ಹೊರತು ಅವರಾಗಿ ಬಂದವರಲ್ಲ. ಪಾಂಡವರ ಕಡೆ ಹಾಗಲ್ಲ, ಅವರಾಗಿ ಬಂದರೆ ಹೊರತು ಯಾರನ್ನು ಅವ್ರು ಬನ್ನಿಯಪ್ಪ ಅಂತ ಮಾಡೋಕ್ಕೆ ಹೋಗಲಿಲ್ಲ. ಆಸಕ್ತರು ಬರ್ಬೋದು ಅಷ್ಟೆ. ಅನೌನ್ಸ್ಮೆಂಟ್ ಮಾಡೋದು ಬೇರೆ, ಒತ್ತಡ ತರೋದು ಬೇರೆ, ಪ್ರೆಷರ್ ಹಾಕೋದಿಲ್ಲ ಯಾರ ಮೇಲೂ ಕೂಡ, ಕಿತಾಪತಿ ಮಾಡೋದಿಲ್ಲ. ಅದು ಸಹಜವಾಗಿ ಬಂದಿರಲ್ಲ ಕೂಡ. ಇವರು ಹಾಗಲ್ಲ, ಏನೇನು ಮೋಸ ಮಾಡಿ ಹಿಡ್ಕೊಂಡ್ಬಿಟ್ಟ ಅವ್ರನ್ನೆಲ್ಲ. ಅಂದರೆ ಮೋಸದ ಜೂಜ್ ಹಾಗೋ ಮೋಸದ ಯುದ್ಧ ಕೂಡ ಅಲ್ಲೂ ಮೋಸನೆ ಮಾಡಿರ್ತಾವ. ಏನೋ ಹಾಂ ಹಾಂ ಅಂದರೆ ಪರಿಚಯನಾ ಅಲ್ಲ, ಯಾರಿಗಾಗ್ಬೇಕು ಪರಿಚಯ ಅಲ್ಲ, ಅವನಿಗೋ ಬೇರೆಯವರಿಗೋ, ಅವನಿಗೆ ಸ್ವರೂಪದಲ್ಲಿ ಗೊತ್ತು. ಅವನಿಗೆ ಯಾರು ಹೇಳಬೇಕಾಗಿಲ್ಲ, ಸ್ವರೂಪ ಆಗಿರೋದು ಅವನಿಗೆ ಗೊತ್ತಿರೋದು. ಒಳ್ಳೆಯವರಿಗೂ ಗೊತ್ತಿರುತ್ತೆ, ಕೆಟ್ಟವರಿಗೂ ಗೊತ್ತಿರುತ್ತೆ. ಅರ್ಥ ಆಯ್ತಾ? ಜೀವದ್ವಯಾವೇಶ ಇದ್ದ ಮಾತ್ರ ಕನ್ಫ್ಯೂಷನ್ ಬರೋದು. ಒಂದ್ಸರಿ ತಾವನು ಒಂದ್ಸರಿ ಡಾಮಿನೇಟ್ ಆಗೋನು ಗೊತ್ತಾಗೋದಿಲ್ಲ. ಇಲ್ಲಿ ಹಾಗಲ್ಲ, ಅವನ ಹಾಗೇ ಇರ್ತಾನೆ. ಅದು ಸಾಮಾನ್ಯವಾಗಿ ಅವನ ಬಗ್ಗೆ ಪ್ರತಿಯೊಬ್ಬರ ಸ್ವರೂಪ ಕೂಡ ತಮ್ಮ ಮಟ್ಟಿಗೆ ಸ್ವಲ್ಪ ಗೊತ್ತಿರುತ್ತೆ. ಪೂರ್ತಿ ಗೊತ್ತಾಗೋದು ಆಮೇಲೆ ಆದರೂ ಕೂಡ ಸಹಜವಾಗಿ ಒಂದು ಗೊತ್ತಿರುತ್ತೆ. ಮೋಸ ಮಾಡೋ ಉದ್ದೇಶ ಅವನಿಗೆ ಇಲ್ಲವೇ ಇಲ್ಲ, ಏನು ಮಾಡಿದ್ರು ಮಾಡೋಕ್ಕೆ ತಯಾರಿಲ್ಲ. ಅವ್ನು ಕೆಟ್ಟವನಾಗಿರೋ ಚಾನ್ಸಸ್ಸೇ ಇಲ್ಲ. ಗೊತ್ತಾಯ್ತಾ? ಚಿಕ್ಕಂದಿನ ಅವನಿಗೆ ಓದು ಬರ ಏನೂ ಬೇಕಿಲ್ಲ. ಅದೇ ಶ್ರದ್ಧಾತ್ರಯ ವಿಭಾಗ ಯೋಗ 17ನೇ ಅಧ್ಯಾಯ. ಅವನು ಓದು ಬರ ಏನೇನೇನೂ ಮಾಡಿಲ್ಲ. ಗೊತ್ತಾಯ್ತಿಲ್ಲ, ಸಹಜವಾಗಿ ಒಳ್ಳೆ ಕೆಲಸ ಮಾಡ್ತಾನೆ. ಸಹಜವಾಗಿ ತುಂಬ ಆಪತ್ತು ಬಂತು, ದೇವಸ್ಥಾನಕ್ಕೆ ಹೋಗ್ತಾನೆ, ಬೇರೆ ಕಡೆ ಹೋಗೋದಿಲ್ಲ. ಅವನು ಗುಂಡಗಳ ಹತ್ರ ಹೋಗ್ಬಿಡ್ತಾನೆ. ಅವನ ಟ್ರೆಂಡೇ ಹೇಗೆ ಅವರು ಯಾವಾಗಲೂ ಕೂಡ ಬಾಗಿಲು ತೆಗೆದಿದ್ರು ಕಳ್ಳ ಬಾಗಿಲು ಹೋಗಲು ಇಷ್ಟಪಡ್ತಾರಲ್ಲ, ಹಾಗೆ ಅವ್ರ ಸ್ವಭಾವನೇ ಹಾಗೆ. ಎಷ್ಟೋ ಜನ ಕಳ್ಳರು ಬಡವರಲ್ಲ, ಚಟ ಅವ್ರಿಗೆ ಬಂದುಬಿಟ್ರೆ ಬಿಡ್ಲಕ್ಕೆ ಸಾಧ್ಯ ಇಲ್ಲ ಅವ್ರ ಕೈಲಿ. ಕೆಲವು ಅನಿವಾರ್ಯವೇ ಮಾಡೋದು ಬೇರೆ, ಅದು ಮಾಡಬಾರದು, ಅದು ವಿಚಾರ ಬೇರೆ. ಆದರೆ ಅವನಿಗೆ ಮಾಡದೇ ಇರ್ಲಿಕ್ಕೆ ಆಗೋದಿಲ್ಲ ಅವ್ರ ಕೈಲಿ, ಏನಾರು ಮಾಡ್ತಾನೆ ಇರ್ಬೇಕು ಕೆಟ್ಟದ್ದನ್ನು. ತಂಭೂತಿ ರೀತಿ ದೇವ ಉಪಾಸಾಂಚಕ್ರೇ ತೇ ಬಭೂವು ತಸ್ಮಾತ್ ಏನಾಯ್ತು, ಹ ಅಪಿ ಏತರ್ಹಿ ಸುಪ್ತೋ. ಅದು ಒಂದೇ ವಾಕ್ಯ, ಉದ್ದಕ್ಕೋದ್ಬೇಕು ಹಾಗೆ. ಭೂರ್ಭೂರಿ, ಅದು ಶ್ಲೋಕ ಅಲ್ಲ. ಭೂರ್ಭೂರಿತ್ಯೇವ ಪ್ರಶ್ವಸತಿ ಅಭೂತಿ ಇತಿ ಅಸುರಾಸ್ತೇಹ ಪರಾಬಭೂವು. ಯಾರು ದೇವರನ್ನ ಭೂತಿ ಅಂತ ಉಪಾಸನೆ ಮಾಡ್ತಾರೆ ಅವರಿಗೆ ಭಾರಿ ಒಳ್ಳೇದಾಗತ್ತೆ. ಯಾರು ಹಾಗೆ ಮಾಡೋದಿಲ್ಲ ಅವ್ರಿಗೆ ಹಾಳಾಗ್ತಾರೆ. ಏನು ಗೊತ್ತಾ, ಇವ್ರು ಏನೇ ಮಾಡಿದ್ರೆ ಒಳ್ಳೇದು ಮಾಡ್ತಾರೆ ಅಂತ ಯಾರು ಅನುಸಂಧಾನ ಮಾಡ್ತಾರೆ ಅವ್ರು ಒಳ್ಳೇದಾಗೇ ಆಗುತ್ತೆ. ಆದ್ರೆ ಮಾತೆತ್ತರೆ ದೇವ್ರ ಮೋಸ ಮಾಡಿದ ಅದು ಹೀಗೆ ಬೈತಾರಲ್ಲ, ಅವ್ರಿಗೆ ಎಂದೂ ಒಳ್ಳೇದಾಗೋದೇ ಇಲ್ಲ. ಅರ್ಥ ಆಯ್ತಾ? ಸ್ವರೂಪನೇ ಆದದ್ದೆಲ್ಲ ಒಡಿತೆ ಆಯಿತು. ಪರಮಾತ್ಮ ನಿರ್ದೋಷ ನಮಗೆ ಕೆಟ್ಟದ್ದು ಹೇಗೆ ಮಾಡ್ತಾನೆ ಯೋಚನೆ ಮಾಡಿ. ದೇವ್ರ ನಿರ್ದೋಷ ಅಂತ ಒಪ್ಕೊಳ್ಳೋದು, ಅಯ್ಯೋ ದೇವ್ರ ಅನ್ಯಾಯ ಮಾಡಿಬಿಟ್ಟ ಅಂದರೆ ದೇವ್ರನ್ನ ದೋಷಿ ಅಂತ ಹೇಳಿದಾಗಲಿಲ್ಲ. ಆ ಮನಸ್ಸು ಕಂಟ್ರೋಲ್ ಮಾಡಬೇಕಾಗುತ್ತೆ. ದೇವರು ಯಾತಕ್ಕೆ ಹಾಗೆ ಮಾಡ್ತಾರೆ ಅಂದರೆ ಎಷ್ಟು ಅರ್ಥ ಮಾಡ್ಕೊಂಡಿದ್ದವರು, ನಾನು ನಿರ್ದೋಷಿ ಅಂತ ಹೇಳಬೇಕು. ಗೊತ್ತಾಯ್ತಾ? ಅದಕ್ಕೆ ಪ್ರಹ್ಲಾದ ಒಂದ್ಸರ್ತಿ ಯಾರು ಬೈಲಕ್ಕೆ ಹೋಗಲಿಲ್ಲ ದೇವ್ರನ್ನ. ಇಷ್ಟೆಲ್ಲ ಕಾಟ ಕೊಡ್ತಾರೆ ಇವರು, ಇದು ಬಂದು ಇದು ಮಾಡಬಾರ್ದು ಅನ್ಕೊಳ್ಳೇ ಇಲ್ಲ. ಇವತ್ತು ಬಂದೇ ಬರ್ತಾರೆ ಅಂತ ಹೇಳಿದ್ದೇ ಹೊರತು ಬಾ ಅಂತ ಮಾಡ್ಲಿಕ್ಕೆ ಹೋಗಲಿಲ್ಲ. ಇದು ಭಾರಿ ದೊಡ್ಡದು. ಆ ಕನ್ವಿಕ್ಷನ್ ಬರಬೇಕು. ನಿರ್ದೋಷತ್ವ ಇವ್ರಿಗೆ ಕನ್ವಿನ್ಸ್ ಆಗದೆ ಹೋದರೆ ಮಾಡಿದ್ದೇನೋ ಸ್ವಲ್ಪ ಮಾಡಿರ್ತಾರೆ, ಭಾರಿ ಅನ್ಕೊಂಡ್ಬಿಟ್ಟಿರ್ತಾರೆ. ಇಷ್ಟು ಮಾಡಿದ್ರು ದೇವ್ರು ಕೊಡಲಿಲ್ಲ, ಎಂಥ ದೇವರು ಇವನು ಉಪಯೋಗ ಇಲ್ಲ.
ದೇವರಿಗೆ ಕಣ್ಣೇ ಇಲ್ಲ, ಕೆಲವು ಮಾತು ದೇವರಿಗೆ ಕಣ್ಣೇ ಇಲ್ಲ ಪಾಪ. ಅದು ಸಹಸ್ರಾಕ್ಷ ಅನಂತಾಕ್ಷರಿಗೆ ಏನು ಬೈತಾರೆ, ಕಣ್ಣೇ ಇಲ್ಲ. ಯಾಕೆ ತನಗೆ ಕೊಡಲಿಲ್ಲಲ್ಲ, ಇದು ಅರ್ಥ ಆಗಿಲ್ಲ ಅವನಿಗೆ ಅಂತ. ಒಳ್ಳೇದು ಬಂದರೆ ನಮ್ಮಲ್ಲಿ ಅಂಥ ಒಳ್ಳೇದಿಲ್ಲ, ದೇವ್ರು ಕೊಟ್ಟಿದ್ದಾರೆ, ದೇವ್ರು ಒಳ್ಳೆತನ ಅಷ್ಟೇ. ಇದು ಗ್ರೇಸ್ಡ್, ನಮ್ಮನ್ನು ದೇವ್ರು ಏನು ಮಾಡಿದ್ದಾನೆ, ಗ್ರೇಸ್ ಮಾಡಿದ್ದಾನೆ ಅನ್ಕೋಬೇಕೆ ಹೊರತು ಇದೇನು ವ್ಯಾಪಾರ. ನಾವು ಕರ್ಮ ಮಾಡಿದ್ದಾನೆ ಕೊಟ್ಟಿದ್ದಾನೆ ಅದೇನು ಲೆಕ್ಕ ಅಂತ ಅನ್ನೋದಿಲ್ಲ. ನಾವು ಮಾಡಿರೋ ಕರ್ಮಕ್ಕೆ ದೇವ್ರು ಕೊಟ್ಟಿರೋದು ಭಾರಿ ಜಾಸ್ತಿ ಕೊಟ್ಟಿರೋದು. ಅರ್ಥ ಆಯ್ತಾ? ಕೆಲವರು ಎಷ್ಟು ಭಾರಿ ಶ್ರೀಮಂತರಿರ್ತಾರೆ, ಕೆಲವು ಪದಾರ್ಥ ಕೊಡ್ಕೋಬೇಕಾದ್ರೆ ಜಾಸ್ತಿ ಬೆಲೆ ಕೊಟ್ಬಿಡ್ತಾರೆ, ಭಾಳ ಕಷ್ಟಪಟ್ಟು ತಂದಿರ್ತೀವಿ ತಗೋ ಅಂತ ಹೇಳಿಬಿಡ್ತಾರೆ. ಆದ್ರೆ ತುಂಬ ಜಾಸ್ತಿ ಕೊಡೋದಿಲ್ಲ, ಸ್ವಲ್ಪ ಕೊಡ್ತಾರೆ. ದೇವ್ರು ಹಾಗಲ್ಲ, ಸರಿಯಾಗಿ ನಾವು ದೇವ್ರು ಕೊಟ್ಟಿಲ್ಲ ಅನ್ಕೊಳ್ಳೋದ್ರ ಬದಲು ನಮ್ಗೆ ಭಾರಿ ಜಾಸ್ತಿ ಕೊಟ್ಟಿದ್ದಾನೆ ಅಂತ ಹೇಳ್ಕೊಳ್ಳೋದೇ ಫ್ಯಾಕ್ಟ್. ಗೊತ್ತಾ? ಯು ಡೋಂಟ್ ಡಿಸರ್ವ್ ಇಟ್. ಏನು ಇವತ್ತು ನಮಗಿದೆ, ನಮ್ಗೆ ಎಷ್ಟಿರ್ಬೇಕು ಅದಕ್ಕಿಂತ ಭಾರಿ ಜಾಸ್ತಿ ಕೊಟ್ಟಿದ್ದಾನೆ ದೇವರು. ಚಿಕ್ಕ ಮಕ್ಕಳಿಗೆ ಒತ್ತಾಯ ಮಾಡಿ ಬಿಡಿಸ್ತಾರಲ್ಲ ಹಾಗೆ, ಅದನ್ನು ನಾವು ಬಿಟ್ಬಿಟ್ಟು ಏನು ಮಾಡ್ತೇವೆ, ಕಡಿಮೆ ಕೊಟ್ಟ ಅನ್ನೋದು, ಕೊಟ್ಟೇ ಇಲ್ಲ ಅನ್ನೋದು ಎಲ್ಲ ಮಾಡಬಾರ್ದು ಹಾಗೆಲ್ಲ. ಅದೇ ಸಂಸಾರ, ಅದು ಸಾಧನೆ. ಓದಿದ್ದು ಎಷ್ಟು ಮಟ್ಟಿಗೆ ಅರ್ಥವಾಗಿದೆ ಅವನಿಗೆ ಅಂತ ಅರ್ಥ ಮಾಡಬೇಕು. ಏನು ಕೊಟ್ಟರು ಬೆಂಕಿ ಮುಟ್ಲಕ್ಕೆ ಹೋಗ್ತೇವೆ ನಾವೀಗ. ಯಾಕೆ? ಗ್ಯಾರಂಟಿ ಸುಳ್ಳು ಗೊತ್ತಾಗ್ಬಿಟ್ಟಿದೆ ಈಗಾಗಲೇ. ಅದು ಬೆಂಕಿ ಸ್ವಭಾವ, ದೇವ್ರ ಸ್ವಭಾವ ಗೊತ್ತಾಗಿಲ್ಲ. ಬೆಂಕಿ ಸುಟ್ಟೇ ಸುಡುತ್ತೆ, ನಾವು ಹುಡ್ಕೊಂಡು ಬರೋದಿಲ್ಲ, ಹೋದರೆ ಬಿಡೋದಿಲ್ಲ, ಅಷ್ಟು ಗೊತ್ತಿದೆ. ದೇವ್ರ ಬಗ್ಗೆ ಮಾತ್ರ ದೇವ್ರು ಆಗಾಗ್ಗೆ ಮೋಸ ಮಾಡ್ತಾನೆ ಅಂತ ತಿಳ್ಕೊಂಡ್ಬಿಟ್ರೆ ಹೋಯ್ತಾರೆ. ನಿರ್ದೋಷ ಅಂದರೆ ಯಾವಾಗಲೂ ನಿರ್ದೋಷ, ಮನಸ್ಸಿಗೆ ಗಟ್ಟಿಯಾಗಬೇಕು. ಒಂದು ಸೈಡ್ ಪ್ರೂವ್ ಆಗಿಬಿಟ್ಟಿದೆ ದೇವರಲ್ಲಿ ದೋಷ ಇಲ್ಲ ಅಂತೇಳಿ. ನಾವು ಕೆಟ್ಟದಾಗಿದೆ, ಏನು ಮಾಡಬೇಕೀಗ? ನಮ್ಮ ಸೈಡ್ ಇದೆ ಅಂತ ಅಷ್ಟೇ ಅರ್ಥ. ಅದಕ್ಕೆ ಶುಭಾಂಧ್ಯಾಯಂತಿ ಕಾಮಾನ್ ಗುರುದೇವ ಪ್ರಸಾದಜಾನ್ ಇತರಾನ್ ಆತ್ಮ ಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ ಅಂತೇಳಿ. ಭೂರ್ಭೂರಿತ್ತೇವ ಪ್ರಶ್ನೆ ಆಯ್ತು. ಅದಕ್ಕೆ ಭೂಹು ಭೂಹು ಅಭೂಹು ಅಭೂಹು ಅವರು. ಭೂ ಅಂದರೆ ಯಾವನು ಮಂಗಲಕರವಾದ ಪದ. ಅವರೆಲ್ಲ ಕೆಟ್ಟವರು ದುರ್ಯೋಧನ ಮಾತೆತ್ತಿರ ಕೃಷ್ಣಕ್ಕನಿಗಿದ್ದಾನೆ, ಏನಾರು ಮಾಡಿದ್ರು ಎಂದು ಸಾಯ್ಬೇಕಾದ್ರೂ ಬಯಸ್ತಾಯಿರ್ತಾನೆ ಹೊರತು ಆ ಕಾಲಕ್ಕೆ ರಿಯಲೈಸ್ ಆಗಲೇ ಇಲ್ಲ ಅವನಿಗೆ. ಅದು ಸ್ವರೂಪ, ಅದು ಸ್ವರೂಪಕ್ಕೊಂದು ದೃಷ್ಟಾಂತ. ತದ್ಯತಾ ಪೇಶಸ್ಕಾರಿ ಪೇಶಸೋ ಮಾತ್ರಾಮುಪಾದಾಯ ಅನ್ಯನ್ನವತರಂ ಕಲ್ಯಾಣತರಂ ರೂಪಂ ತನುತೆ ಏವಮೇವ. ಎಲ್ಲ ಉಪನಿಷತ್ತಿನ ಮಾತುಗಳು. ಏವಮೇವ ಅಯಮಾತ್ಮ ಇತಂ ಶರೀರಂ ವಿಹತ್ಯ ಅವಿದ್ಯಾಂ ಗಮಯಿತ್ವಾ ಅನ್ಯನ್ನವತರಂ ಕಲ್ಯಾಣತರಂ ರೂಪಂ ಕುರುತೆ ಪಿತ್ರ್ಯಂ ವಾ, ಆಮೇಲೆ ಗಂಧರ್ವಂ ವಾ, ದೈವಂ ವಾ, ಪ್ರಾಜಾಪತ್ಯಂ ವಾ, ಬ್ರಾಹ್ಮಂ ವಾ, ಅನ್ಯೇಷಾಂ ಭೂತಾನಾಂ. ಇಷ್ಟೆಲ್ಲ ಆಗಿರಬಹುದು ಅವರು. ಯಾವಾಗಲೂ ಕೂಡ ಅವನಿಗೆಲ್ಲ ಅವರವರ ರೂಪನೂ ಪರಮಾತ್ಮ ಕೊಡ. ಕಲ್ಯಾಣತರ ರೂಪ. ದುಷ್ಟರಿಗೆ ಯಾವುದು, ಒಳ್ಳೆಯವರಿಗೆ ಯಾವ್ದಕ್ಕೂ ಎಂಥವ್ರಿಲ್ಲ, ಕೆಟ್ಟ ರೂಪ ಅಂತಿಲ್ಲ. ಮುಕ್ತರಿಗೆ ಎಲ್ಲ ಮುಕ್ತರಾದವರು ಎಂಥವ್ರು, ಎಲ್ಲ ಸ್ವರೂಪಿಗಳು. ಯಾರು ಕೂಡ ರೂಪಕ್ಕೂ ಮನಸ್ಸಿಗೂ ಸಂಬಂಧ ಇದೆ, ರೂಪಕ್ಕೂ ಮನಸ್ಸಿಗೂ ಸಂಬಂಧ ಇದೆ. ಕೆಲಸ ನೋಡಿದಾಗ ಸಮೋ ಸರಿ ಇಲ್ಲ ಅಂತ ಅನಿಸುತ್ತೆ, ನೋಡಿದಾಗ ಅವಲಕ್ಷಣ ಕಾಣಿಸುತ್ತೆ. ಅದು ಮುಕ್ತಿಯೋಗ್ಯರಲ್ಲಿ ಅವರು ಸ್ವರೂಪ ಸರಿ ಇರೋದ್ರಿಂದ ಹೊರಗಿನ ರೂಪ ಕೂಡ ಹೇಗಿರುತ್ತೆ, ಸರಿಯಾಗೇ. ಅವರು ದುಷ್ಟರಾದ್ರಿಂದ ಎಷ್ಟೇ ಅವರು ಏನೇ ಮಾಡಿಕೊಂಡ್ರು ಕೂಡ ಅದು ಒಳ್ಳೆತನ ಅಂತ ಅನಿಸೋದಿಲ್ಲ. ಇದು ಆ್ಯಕ್ಚುಲಿ ಪೂರ್ತಿ ಭಕ್ತಿಯ ಬಿಟ್ಟಾಗೋದು ಮೋಕ್ಷದಲ್ಲಿ. ಅದನ್ನೇ ಹೇಳಿದ್ದು. ತದ್ಯಥಾ ಪೇಶಸ್ಕಾರಿ ಪೇಶಸೋ ಮಾತ್ರಾಮುಪಾದಾಯ ಅನ್ಯ ತವತರ್ಮ ಕಲ್ಯಾಣತರಂ ರೂಪಂ ತನುತೆ. ಅದು ಹೇಗೆ ಬಂದಿದ್ದೇನೋ ಇದ್ದಿದ್ದೇ ಬೇರೆ, ಆಗಿ ಬಂದಿದ್ದೇ ಹೊರಗೆ ಬಂದಿದ್ದೇ ಬೇರೆ. ಆ ಬದಲಾವಣೆ ಆಯಿತು. ಫಿನಿಕ್ಸ್ ಅಂತ ಕರೀತಾರಲ್ಲ, ಆ ರೀತಿ ಜೀವ ಆಗ್ತಾನೆ. ವಿರಾಥ ಭಯಂಕರ ರಾಕ್ಷಸ, ಸ್ವರೂಪ ತಯಾರಾತ ಯಾರು? ಯಾವ ಗಂಧರ್ವ? ತುಂಬೂರು ಗಂಧರ್ವ. ಗಂಧರ್ವ ಮುನಸೆ ಉರ್ವಶಿರತೆ ರಥ ತುಂಬೂರು ನಾಮಧೇಯಂ. ಭ್ರಷ್ಟಾಚಾರ ತುಂಬೂರು ನಾಮಧೇಯ. ಹೆಸರು ತುಂಬೂರು ಅಂತಿತ್ತು. ಕಾರಣದ ಶಾಪ ಬಂದಿತ್ತು. ರಾಕ್ಷಸನಾಗಿದ್ದ ಭಯಂಕರ ವಿಕಾರ ರೂಪ ಅದು. ಆ ಸ್ವರೂಪದಲ್ಲಿ ಅವನು ಒಳ್ಳೆಯವನೇ. ಆಮೇಲೆ ಸರಿ ಹೋಯ್ತು. ರಾಜರವನ ಸಂಹಾರ ಮಾಡಿದ್ರೆ ಒಳ್ಳೆ ರೂಪ. ಕಬಂಧ ಹಾಗೆ ಇದ್ದು ಭಯಂಕರ. ನೋಡೋತಿರ್ಲಿಕ್ಕೆ ಒಳ್ಳೆ ರೂಪ ತೊಗೊಂಡು, ಒಳ್ಳೆ ರೂಪ ತೊಗೊಂಡು ಕಾಣಿಸುತ್ತೆ. ಅರ್ಥ ಆಯ್ತಾ? ಒಳ್ಳೆ ರೂಪದಲ್ಲಿ ಹೊರಟೋಗ್ಬಿಡುತ್ತೆ. ಗಂಟಾಕರಣ ಪಿಶಾಚಿಗಳು. ಆ ಕೃಷ್ಣ ಮುಟ್ಟಿದ ತಕ್ಷಣ ಏನಾದರೂ ಅವರು ಒಳ್ಳೆ ಸುಂದರ ರೂಪ ಅದಕ್ಕೆ ಹೊರಟೋಗ್ಬಿಡ್ತಾರೆ. ಸ್ವರೂಪ ಇದು ಔಪಾಧಿಕ. ಇದು ಔಪಾಧಿಕ. ಹಾಲು ಬಿಸಿ ಇತ್ತು, ನೋಡದೆ ಹಾರೇ ಕೂಡ ಇಲ್ಲ ಅಂದ್ಬಿಟ್ಟ. ಸ್ವಲ್ಪ ತಿರು ಹಾರಿ ಹೋಯ್ತು ಅಂತ ಗೊತ್ತಾಯ್ತಾ? ಸ್ವರೂಪ ಅಲ್ಲ. ತದ್ಯಥ ತಂಭೂತಿ ರೀತಿ ದೇವ ಉಪಾಸಾಂಚಕ್ರಿರೇ ತೇಚ ಅದೆಲ್ಲ ಆಯ್ತಲ್ಲ. ಇಷ್ಟೆಲ್ಲ ಇರೋದ್ರಿಂದ ಅವನು ಗಂಧರ್ವನಾಗಿರಬಹುದು, ಪಿತೃದೇವತೆ ಆಗಿರಬಹುದು, ದೇವತೆ ಆಗಿರಬಹುದು, ಪ್ರಜಾಪತಿ ಆಗಿರಬಹುದು, ಏನು ಬೇಕಾದ್ರೂ ಆಗಿರ್ಬೋದು. ಅದು ಅಭಿವ್ಯಕ್ತಿಗೊಳಿಸ್ತಾನೆ ಪರಮಾತ್ಮನ. ಆದ್ದರಿಂದ ಪೂರ್ಣ ಅಭಿವ್ಯಕ್ತಿನೇ ಮೋಕ್ಷ ಅಂತ ಹಾಕಿ. ಮತ್ತು ಅಕ್ಕಿ ಇದೆ, ಅನ್ನ ಕಟ್ಟಿದ್ದಾನೆ. ಸ್ವಲ್ಪ ಹೊತ್ತಾಯ್ತು, ಆಯ್ತಾ? ಇನ್ನೂ ಆಗಿಲ್ಲ.
ನೋಡ್ತಾ ಹೋಗ್ತಾರೆ. ಗೊತ್ತಾಯ್ತಾ? ಈಗ ಅನ್ನ ಆಯಿತು ಪಕ್ವ. ಅಂದರೆ ಅಕ್ಕಿನ ಅನ್ನ ಮಾಡ್ಬೋದು, ಕಲ್ಲಿನ ಅನ್ನ ಮಾಡ್ಲಿಕ್ಕಾಗತ್ತಾ? ಆಗೋದಿಲ್ಲ. ಅದು ಸಾತ್ವಿಕರಿಗೆ ಸಾಧನೆ ಅಂದರೆ ಹಾಗೆ. ಅದು ಅಕ್ಕಿ ಯಾವ ರೂಪಕ್ಕೆ ಅನ್ನದ ರೂಪಕ್ಕೆ ಬಂತು. ಅಕ್ಕಿ ರೂಪದಲ್ಲಿ ತಿನ್ನಕ್ಕಾಗೋದಿಲ್ಲ, ಅನ್ನ ರೂಪಕ್ಕೆ ತಿನ್ನಕ್ಕೆ ಬರೋದು. ಆ ರೂಪಕ್ಕೆ ಬರಬೇಕು. ಅದನ್ನೇ ಸಾಧನೆ ಅಂತ ಕರೆಯೋದು. ನಮ್ಮ ಸ್ವರೂಪ ಏನು ಯೋಗ್ಯತೆ ಅನ್ನ ಅಕ್ಕಿ ಇದೆ, ಮೊದಲು ಭತ್ತ, ಅದರಿಂದ ಅಕ್ಕಿ ಮಾಡಿ ಅದರಿಂದ ನಾವು ಮಾಡಿ ಏನು ಬರುತ್ತೆ ಅನ್ನ ಬರುತ್ತಲ್ಲ, ಅದು ಇಂಪಾರ್ಟೆಂಟ್. ಅದನ್ನೇ ಸಾಧನೆ ಅಂತ ಕರೀತಾರೆ. ಪ್ರತಿಯೊಂದಕ್ಕೂ ಅರ್ಥ ಹಾಗೇನೆ. ಬಟ್ಟೆ ಹೋಗಬೇಕಾಗಿದೆ, ಕೊಳೆ ಎತ್ತು ಹೋಯ್ತು, ಅದು ಸಾಧನೆ. ಗೊತ್ತಾಯ್ತಾ? ಈ ರೀತಿಯಲ್ಲಿ ತಿಳ್ಕೊಂಡಾಗ ನಾವು ನಮ್ಮ ಇನ್ನೊಂದು ಆಗಿಲ್ಲ ಅಂದರೆ ಸಾಧನೆ ಮುಗುದಿಲ್ಲ ಅಂತ. ಅದು ಬಂದಮೇಲೆ ಇಳಿಸ್ಬಿಟ್ಟು ಬಿಡೋದಿಲ್ಲ. ಆಮೇಲೆ ಅಲ್ಲಿವರೆಗೆ ಕಾಯಿಸ್ತಾನೆ ಇರ್ತಾರೆ, ಅಲ್ಲಿವರೆಗೆ ಪರ್ವತ ತಾಪ ಕೊಡ್ತಾನೆ ಇರ್ತಾರೆ. ಅದಾದ್ಮೇಲೆ ಇಳಿಸ್ಬಿಡ್ತಾರೆ. ಅಲ್ಲಿದ್ದು ಸ್ವಲ್ಪ ಹೊತ್ತಿಗೆ ಅದು ತಾಪ ಹೋಗ್ಬಿಟ್ಟು. ತಾಪ ಯಾತಕ್ಕೆ ಕೊಡಬೇಕು? ಬಿಡ್ಬೇಕಾದ್ರೆ. ಮತ್ತೆ ಅದು ಕಬ್ಬಿಣದ ಐರನ್ ಓರಿಂದ ಐರನ್ ತೆಗಿಬೇಕಾದ್ರೆ ಏನು ಮಾಡ್ಬೇಕು? ಅದನ್ನ ಬರೀ ಕಾಯಿಸೋದಲ್ಲ, ಮೆಲ್ಟ್ ಮಾಡ್ಬೇಕಂದ್ರೆ ಶುದ್ಧ ಅದ್ರ ಆಚಾರ್ಯ ಕೊಟ್ಟ ದೃಷ್ಟಾಂತ ಮಹಾಭಾರತ ಭಾಗವತಲ್ಲೇ ಕೊಡ್ತಾರೆ. ಸಂಸಾರ ಅಂದ್ರೆ ಹಾಗೆ. ಗೋಲ್ಡ್ ಜೀವ, ಗೋಲ್ಡ್ ಸಜ್ಜೀವರೆಲ್ಲ ಗೋಲ್ಡನ್ ಓರ್ ಇದ್ದ ಹಾಗೆ. ಗೋಲ್ಡ್ ತೆಗಿಬೇಕೀಗ. ಮಿಕ್ಸ್ ಆಗಿಬಿಟ್ಟಿದೆ, ಲಿಂಗದೇಹ ಎಲ್ಲ ಮಿಕ್ಸ್ ಆಗೋಗಿದ್ದಕ್ಕೆ ಏನಾಗ್ಬಿಟ್ಟಿದೆ, ಅದು ಒಳ್ಳೆ ಕಪ್ಪು ಕಾಣಿಸ್ತಾ ಇದೆ. ಅದು ಗೋಲ್ಡನ್ ಓರೇ. ಗೋಲ್ಡನ್ ಓರ್ ಬೆಳಗ್ಗೆ ಕೆಂಪಗೇನು ಕಾಣ, ಗೋಲ್ಡ್ ಕಲರ್ ಎಲ್ಲ ಅದಕ್ಕೆ ಒಳಗಿರುತ್ತೆ. ಆದ್ದರಿಂದ ಅದನ್ನ ತೆಗೆಯೋದಕ್ಕೆ ಸಾಧ್ಯ. ಅದು ತೆಗಿಬೇಕಾದ್ರೆ ಏನು ಮಾಡಬೇಕು? ತಾಪ ಕೊಡಬೇಕು. ಪರಮಾತ್ಮ ತಾಪತ್ರಯ ಕೊಡ್ತಾನೆ. ಕೊಟ್ಟು 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 ಏನು ಮಾಡ್ತಾ ಹೋಗ್ತಾನೆ, ಅದನ್ನ ಚೆನ್ನಾಗಿ ಹೀಟ್ ಮಾಡುತ್ತಾನೆ. ಅವಾಗ ಏನಾಗುತ್ತೆ, ಇದು ಸಾಕಪ್ಪ ಅನಿಸುತ್ತೆ ಅವರಿಗೆ. ಆಗ ದೇವರ ಮೊರೆ ಹೋಗುತ್ತಾನೆ. ಆ ಸಮಯದಲ್ಲಿ ಬಿಟ್ಟುಬಿಡುತ್ತಾನೆ. ಅದು ಅದ್ರ ಕಟ್ಟ ಕೊಟ್ಟ ಬೇಡ ಅಂದ್ಬಿಟ್ರೆ ನೀವು ಬೆಂಕಿ ಕಾಯಿಸಿ ಗೋಡೆ ಬರೋದಿಲ್ಲ, ಹಾಗೆ ಬಿಡ್ಕೊಬಿಡುತ್ತೆ ಗೋಲ್ಡ್. ಅಕ್ಸೆಪ್ಟ್ ಮಾಡ್ಬೇಕು ನಾವು ಅದನ್ನು. ಎಲ್ಲ ಕಾಲದ ಇದಕ್ಕೆ ಚೆನ್ನಾಗಿ ಮಾಡ್ತಿದ್ರು, ಇವರೇ ಕೆಡಿಸಿರೋದು. ಈಗ ಅವ್ರು ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ರು. ಗೊತ್ತಾಯ್ತಿಲ್ಲ? ಅವ್ರ ರೀತಿಯಲ್ಲಿ ಬರೀ ಒಂದು ಉದ್ದೇಶ, ಪ್ಯೂರ್ ಅಂದ್ರೆ ಪ್ಯೂರ್ ಇರುತ್ತೆ. ಎಲ್ಲದರಲ್ಲೂ ಪ್ಯೂರ್. ವ್ಯಾಪಾರ ಮಾಡಲಿ, ಏನೇ ಮಾಡಲಿ ಅದ್ರ ಪರ್ಫೆಕ್ಷನ್. ಈಗ ಅದೆಲ್ಲ ಹೊರಟೋಯ್ತು. ಆಗಿನ ಕಾಲದ ಡೆವಲಪ್ಮೆಂಟ್ ಈಗಿಲ್ಲ. ಅರ್ಥ ಆಯ್ತಾ ನಿಮಗೆ? ಇದೆಲ್ಲ ಎಂಥದ್ದು ಎಕ್ಸ್ಟರ್ನಲ್ ಆ್ಯಕ್ಚುಲಿ. ಅದೆಲ್ಲ ಮಂತ್ರದಿಂದ ಮಾಡ್ತಾ ಇತ್ತು. ಸ್ವರೂಪ ಅದು. ಓದಿ ಪಾಸ್ ಆಗೋದಕ್ಕೂ ಕಾಪಿ ಹೊಡೆದು ಎಷ್ಟು ವ್ಯತ್ಯಾಸ ಇದೆ. ಕಾಪಿ ಮಾಡಿಸೋದಲ್ಲ, ಜಿರಾಕ್ಸ್ ಇಡೋದು, ಮನೆ ಮಾಡ್ಕೋಬಂದು. ಕಾಪಿ ಸಣ್ಣ ಪುಟ್ಟ ಕಾಪಿ ಅಲ್ಲ ಅದು. ಎಲ್ಲ ಕಸರ ಬರಲಿಕ್ಕೆ ಬರಲ್ಲ ಅವ್ರಿಗೆ, ಕಾಪಿ ಹೊಡೆಯಲಿಕ್ಕೂ ಬರಲ್ಲ. ಅದರಿಂದ ಜಿರಾಕ್ಸ್ ಎಲ್ಲ ಅಡ್ಸ್ಕೊತಾ ಹೋಗೋದು ಅಷ್ಟೆ. ಆ ಥರ ಕಾಪಿ ಮಾಡಿದರೆ ಹಾಗಾಗಿ ಮೆಕ್ಯಾನಿಕ್ ಅಂದರೆ ಅಷ್ಟೇ. ಅದು ಸದುಪಯೋಗ ಆಗೋ ಚಾನ್ಸಸ್ ತುಂಬ ಕಡಿಮೆ. ಅದು ಆದರೂ ಲಿಮಿಟೆಡ್ ಸೆನ್ಸಲ್ಲಿ ಆಗುತ್ತೆ, ಹೆಚ್ಚಾಗೋದಿಲ್ಲ. ಪ್ರಯಾಂತಿ ಪರಮಾಂ ಸಿದ್ಧಿಂ ಐಹಿಕಾಮುಷ್ಮಿಕೀಂ ಧೃತಂ ಯಾನ ಪ್ರಾಪ್ಯ ಅಸುರೈಹಿ. ಅದಕ್ಕೆ ಪ್ರಯಾಂತಿ ಪರಮಾಂ ಸಿದ್ಧಿಂ ಐಹಿಕಾಮುಷ್ಮಿಕೀಂ ಧೃತಂ. ಇವರಿಗೆ ಮೊದಲೆಲ್ಲ ನೋಡೋರಿಗೆ, ಸಾತ್ವಿಕರಿಗೆ ಐಹಿಕ ಸುಖ ಸಿಕ್ಕ ಕಾಣಿಸೋದಿಲ್ಲ. ಗೊತ್ತಾಯ್ತು? ಆಮೇಲೆ ಸಿಗುತ್ತೆ ಅಂತ ಹೇಳ್ತಾರೆ. ಅವಸರ ಪಡಬಾರದು. ವಾರಾಂದ ಹುಡುಗ SSLC ಫಸ್ಟ್ ರ್ಯಾಂಕ್ ಬಂದರೂ ಮತ್ತೆ ವಾರಾಂದ ಮಾಡ್ಕೊಂಡು ಹೋಗ್ತಾನೆ. ಅವನಿಗೆ ಕೆಲಸ ಸಿಗೋದೇನು ಕಷ್ಟ ಅಲ್ಲ ಆಗ, ಬಟ್ ಟೆಂಪ್ಟ್ ಆಗೋದಿಲ್ಲ ಅವ್ರು. ಮತ್ತೆ PUC ರ್ಯಾಂಕ್ ಬಂತು, ಮತ್ತೆ ಕೆಲಸಕ್ಕೆ ಸೇರೋದಿಲ್ಲ ಅವರು. ಇದು ಮತ್ತು ವಾರಾಂದನೇ ಯಥಾ ಪ್ರಕಾರ. ಆ ಬಡತನ ಇದೆ ಅವನಿಗೆ, ಬಟ್ ಮುಂದೆ ಏನಿದೆ ಅವನಿಗೀಗ 3 ವರ್ಷಕ್ಕೆ ಅಷ್ಟು ಮೇಲೆ ಹೋಗ್ಬಿಡುತ್ತೆ. ಇವನು ಅಲ್ಲೇ ಇರ್ತಾನೆ ಮೊದಲು. ಅದು ಕಷ್ಟ ಬಂದಾಗ ನಮ್ಗೆ ಈಗಲೇ ಹೋಗಲಿ ಅಂತ ಅನ್ಕೊಳ್ಳೋಕೆ ಹೋಗ್ಬಾರ್ದು. ಯಾವಾಗ ಹೋಗುವ ದೇವರಿಗೆ ಗೊತ್ತಿದೆ, ಹೋಗ್ತಾನೆ ಅಷ್ಟೆ. ನಾ ಪ್ರಯಾಂತಿ. ಅದಕ್ಕೆ ಪರಮಾಂ ಸಿದ್ಧಿ ಅಂದರೆ ಐಹಿಕ ಆಮುಷಿಕ. ಧ್ರುವ ಇದ್ದಾನೆ, ಪ್ರಹ್ಲಾದ ಇದ್ದಾನೆ. ಎಂಥ ಸಿದ್ಧಿ ಅವ್ರದ್ದು ಅಂತಿದ್ದು. 36,000 ರಾಜ್ಯಪಾಲ ಸಾಮಾನ್ಯನ 36,000 ವರ್ಷ ಸಮೃದ್ಧವಾದ ರಾಜ್ಯ, ಮತ್ತೆ ಕೊರತೆನೇ ಇಲ್ಲ. ಸ್ವಲ್ಪ ಕಷ್ಟಪಟ್ಟಿದ್ದಷ್ಟೆ. ಪ್ರಹ್ಲಾದ 5 ವರ್ಷದವರೆಗೂ ಕಷ್ಟ. ಆಮೇಲೆ ನೋಡಿದರೆ ಹರಿವರ್ಷ ಖಂಡದಲ್ಲಿ ಈಗಲೂ ಇದ್ದಾನೆ. ಹರಿವರ್ಷ ಖಂಡದೊಳಗೆ ರಾಜ್ಯ ಆಳ್ಕೊಂಡ್ರೆ ಎಷ್ಟು ಕೋಟಿ ವರ್ಷಗಳ ರಾಜ್ಯ. ನಮಗೆ ಒಂದು ತಪ್ಪು ತಿಳ್ಕೊಂಡಿರ್ತಾರೆ. ಜ್ಞಾನಿಗಳಿಗೆ ಸಾಮಾನ್ಯವಾಗಿ, ಶಾಸ್ತ್ರ ಓದೋರಿಗೆ ಜ್ಞಾನಿಗಳಿಗೆ ಐಹಿಕ ಸುಖ ಇರೋದಿಲ್ಲ ಅಂತ ಹೇಳ್ಬಿಟ್ಟು. ಅಲ್ಲ, ಐಹಿಕ ಸುಖ ಬೇಕಿರೋದಿಲ್ಲ ಅವರಿಗೆ. ಇವತ್ತು ಹೇಳಿದ್ದಾನೆ SSLC PUCಗೆ ಅವನು ಮಾನನ್ನ ಮಾಡ್ತಾನೆ ಅಂದರೆ ಕೆಲಸಕ್ಕೆ ಸಿಕ್ಕಿಲ್ಲ ಅಲ್ಲ, ಕೆಲಸ ಸಿಗೋದು ಬೇಕಿಲ್ಲ ಅವನಿಗೆ. ಸಿಕ್ಕರೆ ಏನು ಕೆಲಸ ಸಿಗ್ಬೋದು ಅವನಿಗೀಗ? ಅಂಗಡಿ ಲೆಕ್ಕ ಬರೆಯೋ ಕೆಲಸ ಸಿಗ್ಬೋದು ಅಷ್ಟೇ. ಪರಮಾವಧಿ ಅಂದರೆ ಎಷ್ಟು ಸಿಗುತ್ತೆ ಅದಕ್ಕೆಲ್ಲ ಬೇಡ, ತ್ಯಾಗ ಮಾಡ್ತಾನೆ. ಮತ್ತೆ ಓದ್ತಾನೆ, ಮತ್ತೆ ಮುಂದೆ ಹೋಗ್ತಾನೆ. ಆಮೇಲೆ ಸಡನ್ನಾಗಿ ಬಂದ್ಬಿಡ. ಅವನಿಗೆ ಗೊತ್ತು ನಾನೇನು ಮಾಡ್ತಿದ್ದೇನೆ ಈಗ, ನಾನು ತೊಗೊಳಕ್ಕೆ ಬರುತ್ತೆ, ಆದರೂ ತೊಗೊಳೋದಿಲ್ಲ ನಾನು. ಗೊತ್ತಾಯ್ತು? ಯಾರು ಕರೆದು ಕೆಲಸಕ್ಕೆ ಕರೀತಾರೆ, ಹೋಗೋದಿಲ್ಲ. ಇನ್ನೂ ಮುಂದೆ ಹೋಗ್ಬೇಕು ನಾನು. ಈ ಎಲ್ಲ ಇವ್ರು ಏನು ಹೇಳಿರ್ತಾರೆ ಅವರೆಲ್ಲರನ್ನ ಮೀರಿಸಿ ಹೋಗ್ತೇನೆ ಅಂತ ಗೊತ್ತಿರ್ತದೆ. ಅದೇ ರೀತಿ ಜ್ಞಾನಿಗಳಿಗೆ ಅವ್ರ ವಿಷಯ ಇಲ್ಲ ಅಲ್ಲ, ಬೇಕಿಲ್ಲ ಫಸ್ಟ್ ಅವರಿಗೆ. ಗೊತ್ತಾಯ್ತಾ? ಇದು ನಾವೇನು ತಿಳ್ಕೊಳ್ತೀವಿ, ಅವ್ರಿಗೆ ಇಲ್ಲ, ಸಿಕ್ಕಲಿಲ್ಲ, ಬೇಡ. ಏಕಾದಶಿ ದಿವಸ ಏನು ಕೊಟ್ಟರು ತೊಗೊಳೋದಿಲ್ಲ ಅಂದರೆ ವ್ರತ ಮಾಡ್ತಿದ್ದಾನೆ ಅಂತ ಅರ್ಥ. ತಿನ್ನಕ್ಕೆ ಬರೋದಿಲ್ಲ ಅಲ್ಲ, ತಿನ್ನಕ್ಕೆ ಬರುತ್ತೆ, ಇವತ್ತು ತೊಗೊಳ್ಬಾರ್ದು ಅಷ್ಟೆ. ಇದು ಬುದ್ಧೇಶ್ವರಕ್ಕೆ ಉಪವಾಸ ಇರ್ತೀವಲ್ಲ ನಾವೀಗ. ಯಾರು ಕೊಟ್ಟರು ಕೂಡ ಇಲ್ಲ, ಬರೋದೇ ಉಪವಾಸ ಅಂತ ಹೇಳ್ತಾರೆ.
ಜ್ಞಾನಿಗಳು ಹಾಗಿರ್ತಾರೆ ಹೊರತು ಇಷ್ಟಪಟ್ಟು ಸಿಗಲಿಲ್ಲ ಅಂತ ಹೇಳಬಾರ್ದು. ಇಷ್ಟನೇ ಪಡೋದಿಲ್ಲ ಫಸ್ಟು. ಕೊಟ್ಟರೆ ಅವ್ರಿಗೆ ಗಲಾಟೆ ಮಾಡ್ತಾರೆ. ಯಾಕೆ ಕೊಟ್ಟಿ ಅಂತ ಕೇಳ್ತಾರೆ. ದಾಸರು ಪುರೇದಾಸರ ಬಗ್ಗೆ ಹೇಳ್ತಾರೆ, ನೀನು ಒಲಿದುದಕ್ಕೆ ಇಹ ಸೌಖ್ಯವೇ ರಂಗ, ನಾನು ಅಲ್ಲೇ ಮನೆ ತುಂಬ ಬಂಗಾರ ಒಂದು ಸಲವಾಗಿ ಬಿಟ್ಟಿದ್ದೆಲ್ಲ ಚಿನ್ನ ಉಳಿದ ಖುಷಿಯಾಗ್ಬಿಡ್ತಿತ್ತು. ಬೈದು ಬಿಡ್ತಾನೆ, ನಂಗೆ ಬೇಕಾಗಿಲ್ಲ ಅದನ್ನು ತೊಗೊಂಡ್ಬಿಡು ಸಾಕು, ತೊಗೊಂಡು ನಾನೇನು ಮಾಡಲಿ ಅಂತ ಕೇಳ್ತಾರೆ. ಇದು ಒಳ್ಳೆಯದು. ಅವ್ರು ಎಲ್ಲಿಂದ ಅಷ್ಟು ಭಾರಿ ಬಡತನದಿಂದ ಬಂದವರು ಅಷ್ಟು ಸಿಕ್ಕಾಗ ಕುಣಿದಾಡ್ಬಿಡ್ತಾರೆ. ಇಲ್ಲ ನನಗೆ ಅದೇ ಸರಿಯಾಗಿತ್ತು, ಇದು ಬೇಕಿಲ್ಲ ಅಂತ ಹೇಳ್ತಾರೆ. ಇದರದ್ದು ಏನು ಅರ್ಥ ಇಷ್ಟೇ, ಜ್ಞಾನಿಗಳು ಒಳ್ಳೆಯವರು ಬಡವರಾಗಿದ್ದಾರೆ ಅಂತ ಹೇಳಿದರೆ ಅವರಿಗೆ ಶ್ರೀಮಂತಿಗೆ ಬೇಕಿಲ್ಲ ಅಂತ ಅರ್ಥನೇ ಹೊರತು ಅವರಿಗೆ ದೇವರು ಕೊಡ್ತಾ ಇಲ್ಲ ಅಲ್ಲ, ತಾನು ಕಷ್ಟಪಟ್ಟು ಸಿಗ್ತಾ ಇಲ್ಲ ಅಲ್ಲ, ಬೇಕೇ ಇಲ್ಲ. ಇದು ತೃಪ್ತಿ, ಅದಕ್ಕೆ ತೃಪ್ತಿ ಅಂತ ಕರೀತಾರೆ. ಆ ತೃಪ್ತಿ ಅವರಿಗಿರೋದ್ರಿಂದ ಎಂದೂ ಯೋಚನೆ ಮಾಡೋದು. ರಾಯರು ಹೇಗೆ 4 ವರ್ಷ ಯಾಕಿರ್ಬೇಕಾಗಿತ್ತು ಅವ್ರು? ಹಾಗೆ ಬೇಕಿರಲಿಲ್ಲ, ತೋರಿಸ್ಬೇಕಾಗಿತ್ತು ಒಂದಕ್ಕೆ. ಅದು ಜನಕ್ಕೆ ಹಾಗಿರ್ಲಿಕ್ಕೆ ಸಾಧ್ಯ ಅಂತ ಹೇಳಿಬಿಟ್ಟು ವಿದ್ಯೆ ಎಷ್ಟು ಎಲ್ಲೋದು ಬೇಕಾ ಸಿಕ್ತಿತ್ತು ಅವರಿಗೆ. ಅವ್ರು ಬಂದು ಹೋಗ್ಬಿಡ್ತಾ ಇದ್ರು, ಸಿಕ್ಕರೆ ಸಾಕು ಮಾಡ್ತಾರೆ ಅಂತ ಹೊರಟ್ಬಿಡ್ತೀವಿ. ಬ್ರಹ್ಮಣ್ಯ ತೀರ್ಥರ ಕಥೆನೇ ಹಾಗೆ ಹೇಳ್ತಾರೆ. ಇಟ್ಕೊಂಡು ಗೊತ್ತು ಬಂದೇ ಬಿಟ್ರು ಮುಂದಕ್ಕೆ, ಬೇಕೇ ಇಲ್ಲ ಅವರಿಗೆ. ಪ್ರಯಾಂತಿ ಇದರಿಂದ ನಾವು ತಪ್ಪ ತಿಳ್ಕೊಂಡಿದ್ದೀವಿ ಅಂತ ಅರ್ಥ. ಅವ್ರಿಗಿಲ್ಲ ಇಲ್ಲ ಅಂತ ಕೊರಗ್ಲಿಕ್ಕೆ ಹೋಗ್ತೀವಿ, ತಪ್ಪದು. ಅವಧೂತು ಕೊಡ್ಲಿಕ್ಕೆ ಹೋದಾಯ್ತಾ ರೈಕರಿಗೆ ಬೈದು ಬಿಡ್ತಾರಂತ, ವಾಪಸ್ ತೊಗೊಂಡು ಫಸ್ಟಿಗೆ ಬೇಕಾಗಿರೋ ಎಲ್ಲ ಇಟ್ಕೊಂಡ್ಬಿಟ್ಟು ಪ್ಯಾಕ್ ಮಾಡ್ಕೊಂಡು ಹೋಗ್ಬಿಡ್ತಿದ್ರು. ಬೇಕಾ ತಗೋ ಫಿಟ್ ಬಾರಿ, ನಾನೇ ಬೇಕೋ ಕೊಡ್ತೀನಿ, ಅವೆಲ್ಲ ಕೊಡೋಕೆ ಹೋಗಬೇಡ. ನನಗೆ ಇಲ್ಲ ಸಿಗಲಿಲ್ಲ ಅಂತ ಬಿಟ್ಟು ಬಂದವನಲ್ಲ ನಾನು ಬೇಕಿಲ್ಲ ಅಂತ ಬಿಟ್ಟವನು. ಅವಧೂತ ಅಂದ್ರೇನು? ಎಲ್ಲ ತ್ಯಾಗ ಮಾಡಿ ಬಂದಿದ್ದೆ ಹೊರತು ನೀನು ಬೇಕಿಲ್ಲ. ಅದು ಪುರಂದರದಾಸರು ಅಥವಾ ರಾಜ ಏನು ಮಾಡ್ತಾನೆ ಪಾಪ, ಎಷ್ಟೊಂದು ಕತೆ ಹೇಳ್ಬೇಕಾದ್ರೆ ಮನೆಗೆ ಬರ್ತಾರೆ, ಗೋಪಾಲಕ್ಕೆ ಬರ್ತಾರೆ ಅವರು ಅಂತ ನೋಡ್ತಾರೆ. ನೋಡಿಬಿಟ್ಟು ಅವ್ರ ಬಗ್ಗೆ ಎಲ್ಲ ಕೇಳಿರ್ತಾರೆ. ಪಾಪ ದಾಸರು ಎಲ್ಲ ತ್ಯಾಗ ಮಾಡಿ ಬಂದಿದ್ದಾರೆ ಪಾಪ ಅಂಥೇಳಿ ಹಾಕ್ತಾರೆ. ಮೊದಲನೇ ದಿವಸ ಭಾರಿ ಭಕ್ತಿಯಿಂದ ಹಾಕ್ತಾರೆ. ಮೊದಲನೇ ದಿವಸ ಮರುದಿವ್ಸ ಮತ್ತೆ ಬರ್ತಾರೆ. ಅವರೆಲ್ಲ ಹಾಗೆ ಇಂದ್ರ ಕಾರ್ಯಕ್ಕೆ ಹಾಕೋರು. ಅದು ಮುತ್ತು ರತ್ನಗಳೇ, ಸಾಮಾನ್ಯ ಅಲ್ಲ. ಮರುದಿವ್ಸ ಮತ್ತೆ ಬರ್ತಾರೆ. ಸ್ವಲ್ಪ ಅದು ಮೊದಲಿನ ಆಸಕ್ತಿ ಕಡಿಮೆ ಆಗತ್ತೆ ಅಂತ. ಆದರೆ ಬಹುಶಃ ಅವ್ರಿಗೆ ಅಷ್ಟೊಂದು ಕೊಟ್ಟಿದ್ದೀನಿ ಅವರಿಗೆ, ಆದರೂ ಬಂದಿದ್ದಾರೆ ಅಂದರೆ ಬಹುಶಃ ಸಾಕಾಗಕ್ಕಿಲ್ಲ, ಇನ್ನೂ ಬೇಕಾಗಿರಬಹುದು ಅಂಥೇಳಿ ಕೊಡ್ತಾರೆ. ಮತ್ತೆ ಬೇಕಾಷ್ಟು ಕೊಡ್ತಾರೆ. ಮರುದಿವ್ಸ ಮತ್ತೆ ಬರ್ತಾರೆ. ಹಾಗೆ ಇವರು ಮೋಸಗಾರರು ತಿಳ್ಕೊಬಿಡ್ತಾರೆ. ಇವರು ಮೋಸಗಾರರಿದ್ದ ಅಂದರೆ ಕೊಟ್ಟಾಗಲೂ ಆಸೆ ಬರ್ತಾ ಇದ್ದಾರೆ ಬ್ರಾಹ್ಮಣ ಅಂತ ಹೇಳಿಬಿಟ್ಟು ಅವತ್ತೇನು ಇಷ್ಟ ಇಲ್ದೇನೆ ಹಾಕ್ತಾರೆ. ಇಷ್ಟ ಇಲ್ದೇನೆ ಸೀದಾ ವ್ಯಾಸರಾಜರ ಹತ್ರ ಹೋಗ್ತಾನೆ. ಹೋಗ್ಬಿಟ್ಟು ಕೇಳ್ತಾನೆ, ಏನಂತ ಸ್ವಾಮಿ ಭಾರಿ ಹೇಳ್ತೀರಿ ಪುರಂದರದಾಸರ ಬಗ್ಗೆ, ಏನೂ ಇಲ್ಲ ಅವ್ರು ನಾಟಕ ಮಾಡ್ತಿದ್ದಾರೆ. ಯಾರು ಹೇಳಿದೆ? ನಾನೇ ನೋಡಿದೆ ಅಂತ ಹೇಳಿದೆ. ಏನಾಯ್ತು ಕಥೆ ಹೇಳಿದೆ? ಹೌದಾ ಹಾಗೆ ಆಯ್ತಾ? ವ್ಯಾಸರಾಜರಿಗೆ ಗೊತ್ತು. ಹೋಗೋಣ ಅವ್ರ ಮನೆಗೆ ಹೋಗಿ ನಡೆಯುತ್ತೆ, ಹೊರಟ್ಬಿಡ್ತಾರೆ. ಒಂದು ವಿಚಾರ ಸಣ್ಣ ನಡೆಯುತ್ತೆ. ಅವ್ರ ಮನೆಗೆ ಹೋಗ್ತಾರೆ. ಅವ್ರು ಏನು ತಿಳ್ಕೊಂಡಿರ್ತಾರೆ? ರಾಜ ಏನು ಮನೆಯಾರು ಹೊಸ ಮನೆ ತೊಗೊಂಡಿರೋ ಹೇಳ್ತು, ಏನೂ ಆಗೇ ಇಲ್ಲ. ದಾಸರು ಮನೆಗೆ ಹೋಗಿಲ್ಲ ಅವರು, ಅಷ್ಟಂತೆ ಇರ್ತಾರೆ ಅಷ್ಟೇ. ನೋಡಿ ಯಾವ ಚೇಂಜ್ ಇಲ್ಲ ಮನೆಯೊಳಗೆ, ಅದೇ ಬಡತನ, ಅದೇ ಇದು, ಅದರಲ್ಲೇ ಇದ್ದ. ಆಗ ಅವರು ಕೇಳ್ತಾರೆ, ವ್ಯಾಸರಾಜ ಕೇಳ್ತಾರೆ, ಹೇಗಿದ್ದೀರಿ? ಚೆನ್ನಾಗೇ ಇದ್ದೀವಿ ಅಂತ ಹೇಳ್ತಾರೆ. ಅವೆಲ್ಲ ಇದ್ದಿದ್ದೇನೆ. ಗೋಪಾಲ ಇವತ್ತು ಅಡಿಗಿನ್ನ ಆಗಿಲ್ಲ, ಅವ್ರು ಗೋಪಾಲ ಮಾಡ್ಕೊಂಡ್ಬರ್ಬೇಕು, ಮಾಡಬೇಕು. ನಿನ್ನೆ ಮೊನ್ನೆ ಅವತ್ತು ಮುಗಿಸ್ಬಿಡ್ತೀವಿ, ಮತ್ತೆ ಇಟ್ಕೊಂಬೋದಿಲ್ಲ ಅವತ್ತು. ಅದೆಲ್ಲ ಕೇಳ್ತಾ ಇದ್ದೆ ಕೃಷ್ಣದೇವರಾಜ. ಆಶ್ಚರ್ಯ ಆಗ್ತಾ ಇದೆ. ನಿನ್ನೆ ಮೊನ್ನೆ ಏನಾಯ್ತು ಹಾಗಿದ್ರೆ? ಆದರೆ ಸ್ವಲ್ಪ ಸುಖವಾಗಿದ್ದಿರಲ್ಲ, ಇದ್ವಿ 2 ದಿವಸದ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. 2 ಪ್ರಾಬ್ಲಮ್ ಆಗಿದೆ. ಪ್ರಾಬ್ಲಮ್ ಆಗಿದೆ. ಏನಾಗಿದೆ? ಯಾರೋ ಕಲ್ಲು ಮಣ್ಣು ಹಾಕ್ತಿದ್ದಾರೆ ಇದರೊಳಗೆ, ಜೋಡಿಗೆ ಕಲ್ಲು ಮಣ್ಣು ಹಾಕ್ತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ಕಷ್ಟ, ಎಲ್ಲ ಕ್ಲೀನ್ ಮಾಡ್ಕೊಂಡು ಮಾಡೋ ಹೊತ್ತಿಗೆ ಭಾಳ ಕಷ್ಟ ಆಗಿಬಿಡುತ್ತೆ. ಇಲ್ಲ ಪರವಾಗಿಲ್ಲ ಅಂತ ಹೇಳ್ತಾರೆ. ಆ ಕಲ್ಲು ಮಣ್ಣು ಏನು ಮಾಡಿದಿರಿ ಅಂತ ಕೇಳ್ತಾರೆ. ತಿಪ್ಪೆ ಬಿಸಾಡಿದ್ರಿ ಅಂತ ಹೇಳ್ತಾರೆ. ತೋರಿಸಿರಿ ಅಂತ ಹೇಳ್ತಾರೆ. ತೋರಿಸಿ ಎಲ್ಲ ಮುತ್ತುರತ್ನಗಳು. ಅದು ಅಷ್ಟರ ಮಟ್ಟಿಗೆ ಅವ್ರ ಹೆಂಡತಿ ತಯಾರಾಗಿರುತ್ತೆ. ಆಗ ನೋಡಿದೆಯಾ, ಆಗಲೇ ನಮ್ಮ ಭಾಗ್ಯ ದೊಡ್ಡದು, ನಿಮ್ಮ ಭಾಗ್ಯ ಹಾಡು ಬರೆದ್ರು ಅಂತ ಹೇಳ್ತಾರೆ. ಅಂದರೆ ದಾಸರಿಗೆ ಬೇಕಿರಲಿಲ್ಲ. ಸಿಕ್ಕಿದ್ರು ಅಡ್ರೆಸ್ ಇಲ್ದ ಹೋಗ್ಬಿಡ್ತಿದ್ರು. ಬೇಕಾದ್ರೆ ದುಡ್ಡು ಬಂದಾಗ ಯಾರು ಸಿಗೋದಿಲ್ಲ, ನಾಪತ್ತೆ ಆಗಿಬಿಡ್ತಾರೆ. ಮಾಡಲಿಲ್ಲ, ಅದು ಬೇಕೇ ಇರಲಿಲ್ಲ. ಇದು ದೃಷ್ಟಾಂತ, ಅದು ಕಥೆ ಅಲ್ಲ, ಇದು ಫ್ಯಾಕ್ಟ್. ಅದು ಕಥೆ ಯಾರು ನಡೆದಿರಲಿಲ್ಲ. ಅವ್ರಿಗೆ ಕೊಟ್ಟರು ತೊಗೊಳಕ್ಕೆ ತಯಾರಿಲ್ಲ ಅವರು. ಅವ್ರು ಯಾವುದನ್ನು ದೇವರು ಕೊಟ್ಟು, ದೇವ್ರಿಗೆ ಏನು ಕೊಟ್ಟಿಲ್ಲ ಅಂತ ತೊಗೋಬೇಕು ನಾವೀಗ. ಎಲ್ಲ ಇತ್ತು. ಅವ್ರ ಉದ್ದೇಶನೇ ಬೇರೆ ಇತ್ತು. ಯಾಕೆ ಹೇಳಿದ್ದಿದೆಲ್ಲ ಅಂದರೆ ವೈಹಿಕಾ ಮುಷ್ಪಿಕ ಅನ್ನೋ ಪದ ಬಂತು. ಅವ್ರು ಎಲ್ಲದೂ ಸಿಗುತ್ತೆ, ಅದು ದೃಷ್ಟಾಂತ ಇದ್ದೇ ಇದ್ದಾರೆ. ಆದರೆ ಟೆಂಪ್ಟ್ ಆಗ್ಲಿಕ್ಕೆ ಹೋಗಬಾರದು. ಅದು ಜನಗಳ ನಮ್ಮ ಮೇಲೆ ಕಣ್ಣು ಹಾಕ್ತಾರೆ, ನಮ್ಮ ಸಾಧನೆಗೆ ಅಡ್ಡಿ ಬರುತ್ತೆ, ಅದು ಬೇಕಿಲ್ಲ. ಅದು ವಿಚಾರ ಅಷ್ಟೇ ಹೊರತು ಬೇರೆ ಅಲ್ಲ. ಮುಂದೆ ಓಂ ನಾರಾಯಣಂ